Yes. Good afternoon. Is it audible? ಕೇಳಿಸ್ತಾ ಇದೆಯೇನ್ರು? Yes. ಸರ್ ಮಾತಾಡಿ. Okay. Today we will discuss or we start with one important topic, which is an important topic in mathematics, trigonometry. Okay. We will study in detail from the beginning. In that trigonometry, there are two topics. The first one is measurement of angles. ಹೌದೇನಪ್ಪ? How to measure an angle. ಹೇಗಪ್ಪ measure ಮಾಡೋದು angle ನ? How to measure an angle? The angle should be measured in the anti-clockwise direction. ಹೌದಲ್ವಾ? Observe. If this is x-axis and this is one line L, this is the angle theta. Suppose 60 degrees, I will measure like this. Adhe suppose if it is minus 60 degrees, how to write? This is minus 60 degrees. This is plus 60 degrees. You got the idea? 60 degrees andre we will measure in the anti-clockwise direction. Minus 60 degrees andre clockwise direction measure ಮಾಡ್ತೀವಿ. This is the first thing you should know. Fine. How many types of measurements? ಎಷ್ಟು types ಇದೆ measurements ಅಲ್ಲಿ? So from the beginning we will study. Okay. Observe. ಅದನ್ನು ಓದೋದಕ್ಕೂ ಅಂತಲೂ ಮೊದಲು ವಾಟ್ ಈಸ್ ದಿಸ್? ದಿಸ್ ಈಸ್ ಕ್ವಾಡ್ರೆಂಟ್. ಹೌದಲ್ವಾ? ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಫಸ್ಟ್ ಕ್ವಾಡ್ರೆಂಟ್ ಅಂದರೆ ಎಲ್ಲಿಂದ ಎಲ್ಲಿವರೆಗೂ? 0 to 90. ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ 90 ಡಿಗ್ರೀಸ್ ಟು 180 ಡಿಗ್ರೀಸ್. ಥರ್ಡ್ ಕ್ವಾಡ್ರೆಂಟ್ ಅಂದರೆ 180 to 270. ಫೋರ್ತ್ ಕ್ವಾಡ್ರೆಂಟ್ ಅಂದರೆ 270 to 360. ಅಬೌಟ್ ದ ಸೈನ್ಸ್, ಸೈನ್ಸ್ ಏನಪ್ಪ ಇರುತ್ತೆ? ಎರಡು ಪ್ಲಸ್ ಪ್ಲಸ್ ಬಂದರೆ ಎರಡು ಕೋಆರ್ಡಿನೇಟ್ಸ್, ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್, ಇಟ್ ಈಸ್ ಫಸ್ಟ್ ಕ್ವಾಡ್ರೆಂಟ್. ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಇಟ್ ಇಸ್ ಮೈನಸ್ ಪ್ಲಸ್. ಇನ್ ದ ಥರ್ಡ್ ಕ್ವಾಡ್ರೆಂಟ್ ಮೈನಸ್ ಮೈನಸ್. ಇನ್ ದ ಫೋರ್ತ್ ಕ್ವಾಡ್ರೆಂಟ್ ಪ್ಲಸ್ ಮೈನಸ್. ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ಯು ಶುಡ್ ನೋ. ಸರ್ ಇದೇ ಸರ್ ಜ್ಞಾಪಕ, ವೆರಿ ಸಿಂಪಲ್. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಮಾರ್ಕ್ 2,3. 2,3 ಅಂದರೆ how you will mark? This is 1, this is 2, 1, 2, 3. This is the point 2,3 ಅಂತ ಬರೀತೀರಾ. ಹೌದಲ್ವಾ? The same thing, if it's minus 2,3, how you will write? Minus 1, minus 2, 1, 2, 3. Approximately here, this is minus 2, 3. Suppose if it is minus 2, minus 3, then this is minus 2, minus 3. Observe, there is a point, right? Suppose if it is 2, minus 3, 2, minus 3, it is somewhere here. This is 2, minus 3. This is one example to show how to mark the points. ಹೌದಲ್ವಾ? ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ. ಓಕೆ, ಫೈನ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಟೈಪ್ಸ್ ಆಫ್ ಮೆಷರ್ಮೆಂಟ್. ಎಷ್ಟು ಟೈಪ್ಸ್ ಇದೆ, ಮೊದಲು ಯಾರ್ಯಾರು ಹೇಗೆ ಮೆಷರ್ ಮಾಡ್ತಾ ಇದ್ರು, ವಿ ವಿಲ್ ಸ್ಟಡಿ ಇನ್ ಡೀಟೇಲ್. ಫಸ್ಟ್ ಒನ್, ಇಂಗ್ಲೀಷ್ ಸಿಸ್ಟಮ್. ಇಂಗ್ಲೀಷ್ ಅವ್ರು ಹೇಗೆ ಮೆಷರ್ ಮಾಡ್ತಾ ಇದ್ರು? ಅಬ್ಸರ್ವ್, ದಿಸ್ ಇಸ್ ಕಾಲ್ಡ್ ಸೆಕ್ಸಾಗೆಸಿಮಲ್ ಮೆಷರ್ ಅಂತ ಹೇಳ್ತಾರೆ. ಹೇಗೆ ಮೆಷರ್ ಮಾಡ್ತಿದ್ರು ಅಂದರೆ, ಸಿ ದೇರ್ ಇಸ್ ನೋ ರಿಲೇಷನ್ ಬಿಟ್ವೀನ್ ಇಂಗ್ಲೀಷ್ ಪೀಪಲ್, ಫ್ರೆಂಚ್ ಪೀಪಲ್ ಆ್ಯಂಡ್ ದಿಸ್ ಏಷ್ಯನ್ ಪೀಪಲ್. ಓಕೆ, ಅರ್ಲಿಯರ್. ಆದ್ರೂ ಆ ಕಾನ್ಸೆಪ್ಟ್ಸ್ ನೋಡಿ ಎಲ್ಲ ಒಂದೇ ಥರ ಯೂಸ್ ಮಾಡ್ತಾರೆ. ಒಂದು ಸರ್ಕಲ್ನ 4 ಭಾಗ ಮಾಡ್ತಾರೆ. ಒನ್ ಸರ್ಕಲ್ ಡಿವೈಡೆಡ್ ಇಂಟು 4 parts. ಈಚ್ ಪಾರ್ಟ್ ಇಸ್ ಕಾಲ್ಡ್ ಒನ್ ರೈಟ್ ಆ್ಯಂಗಲ್. ಗಾಟ್ ಇಟ್? ಸೊ ದಿಸ್ ಒನ್ ರೈಟ್ ಆ್ಯಂಗಲ್, observe this. This is one right angle, right? This one right angle is divided into 90 parts. How many parts? This divided into 90 parts. Each part is called degree. Each part is called degree. ಇದೇನಿದು? ಇದು ಒಂದು ರೈಟ್ ಆ್ಯಂಗಲ್. ಒಂದು ರೈಟ್ ಆ್ಯಂಗಲ್ನ 90 ಭಾಗ ಡಿವೈಡ್ ಮಾಡ್ತಾರೆ. ಒಂದು ಭಾಗನ 1 ಡಿಗ್ರಿ ಅಂತ ಕರೀತಾರೆ. ದಿಸ್ 1 ಡಿಗ್ರಿ, ದಿಸ್ ಇಸ್ 1 ಡಿಗ್ರಿ ಆ್ಯಕ್ಚುಲಿ. 1 ಡಿಗ್ರಿ, ಅಬ್ಸರ್ವ್, ಡಿವೈಡೆಡ್ ಇಂಟು 60 parts. ಈಚ್ ಪಾರ್ಟ್ ಇಸ್ ಕಾಲ್ಡ್ ಸೆಕೆಂಡ್. ಮಿನಿಟ್. ಗಾಟ್ ಇಟ್? ಇದು 60 minutes. 1 ಡಿಗ್ರಿನ ಎಷ್ಟು ಡಿವೈಡ್ ಮಾಡ್ತಾರಪ್ಪ?
60 ಪಾರ್ಟ್ಸ್ ಡಿವೈಡ್ ಮಾಡ್ತಾರೆ ಈಕ್ವಲಿ. ಈಚ್ ಪಾರ್ಟ್ ಇಸ್ ಕಾಲ್ಡ್ ಮಿನಿಟ್. 1 minute, observe, this is 1 minute. 1 minute is divided into how many parts? 60 parts. Each part is called second. You got it? Your English system ಅಲ್ಲಿ ಹೇಗಿತ್ತು measurement ಅಂತ ಹೇಳಿದ್ರೆ, one circle divided into 4 equal parts. Each part is called one right angle. One right angle is divided into 90 equal parts. Each part is called degree. 1 degree is divided into 60 equal parts. Each part is called minute. 1 minute is divided into 60 equal parts. Each part is called second. ಈ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ರು. ಓಕೆ, ಸೊ ದಿಸ್ ಇಸ್ ಕಾಲ್ಡ್, ದಟ್ ಇಸ್ ದಿಸ್ ಯೂಸ್ಡ್ ಬೈ ಇಂಗ್ಲಿಷ್ ಸಿಸ್ಟಮ್. ಓಕೆ, ದಿಸ್ ಕಾಲ್ಡ್ ಇಂಗ್ಲಿಷ್ ಸಿಸ್ಟಮ್. ಇಂಗ್ಲಿಷ್ ಪೀಪಲ್ ಯೂಸ್ ಮಾಡ್ತಾ ಇದ್ದಿದ್ದು. ಫೈನ್. ನೆಕ್ಸ್ಟ್ ಮೆಜರ್ಮೆಂಟ್ ಏನಪ್ಪ ಅಂದರೆ ಸೆಂಟೆಸಿಮಲ್ ಮೆಜರ್. ಇದು ಯಾರು ಯೂಸ್ ಮಾಡ್ತಾ ಇದ್ರು? ಫ್ರೆಂಚ್ ಪೀಪಲ್. ಅವ್ರು ಹೆಂಗೆ ಮಾಡ್ತಾ ಇದ್ರು? ದ ಸೇಮ್ ವೇ, ಅಬ್ಸರ್ವ್, ಅವರು ಒಂದು ಸರ್ಕಲ್ನ 4 ಈಕ್ವಲ್ ದಟ್ ಈಸ್ ಡಿವೈಡ್ ಮಾಡಿ 4 ಪಾರ್ಟ್ಸ್ ಆಗಿ, ಈಚ್ ಪಾರ್ಟ್ ಇಸ್ ಕಾಲ್ಡ್ ಒನ್ ರೈಟ್ ಆ್ಯಂಗಲ್. ಇಲ್ಲಿ 1 ರೈಟ್ ಆ್ಯಂಗಲ್ ಇದೆ ನೋಡಿ. ದಿಸ್ ಈಸ್ 1 ರೈಟ್ ಆ್ಯಂಗಲ್, ರೈಟ್? ದಿಸ್ 1 ರೈಟ್ ಆ್ಯಂಗಲ್ ಈಸ್ ಡಿವೈಡೆಡ್ ಇಂಟು 100 ಪಾರ್ಟ್ಸ್. ಎಷ್ಟು ಪಾರ್ಟ್ಸ್ ಅಪ್ಪ? ದಿಸ್ ಈಸ್ ಇಂಟು 100 ಪಾರ್ಟ್ಸ್. ಈಚ್ ಪಾರ್ಟ್ ಈಸ್ ಕಾಲ್ಡ್ ಗ್ರೇಡ್. ಈಚ್ ಪಾರ್ಟ್ ಈಸ್ ಕಾಲ್ಡ್ ಗ್ರೇಡ್ ಅಂತ ಕರೆದ್ರು. ಸೊ ಇಲ್ಲಿ 100 ಅಂತ ಹೇಳಿದ ತಕ್ಷಣ ನಿಮ್ಗೆ ಅನಿಸ್ಬೋದು ಯಾಕೆ 100 ಅಂತ. ಅಬ್ಸರ್ವ್ ದಿಸ್. ಸೆಂಟ್ ಅಂದರೆ ಏನಪ್ಪ? ನೀವು ಕೇಳಿರ್ತೀರ, ಸೆಂಟ್ ಪರ್ಸೆಂಟ್ ರಿಸಲ್ಟ್. ಸೆಂಟ್ ಅಂದರೆ ಏನು? ದಟ್ ಈಸ್ ಫಾರ್ 100. ದೇರ್ ಫೋರ್ ಪ್ರತಿಯೊಂದು ಇವರು 100 ರೆಫರೆನ್ಸ್ ಆಗಿ ಇಟ್ಕೊಂಡ್ರು. ಸೊ 1 ರೈಟ್ ಆ್ಯಂಗಲ್ ಡಿವೈಡೆಡ್ ಇಂಟು 100 ಪಾರ್ಟ್ಸ್. ಈಚ್ ಪಾರ್ಟ್ ಈಸ್ ಕಾಲ್ಡ್ ಗ್ರೇಡ್. 1 grade divided into, observe, this is 1 grade. 1 grade divided into how many parts? 100 parts. Each part is called minute. 1 minute is divided into again 100 parts. Each part is called second. Okay, this is 1 minute. ಅಂದರೆ ಇವ್ರಿಗೂ ಅವ್ರಿಗೂ ಏನೂ ರಿಲೇಷನ್ ಇಲ್ಲದೇನೆ ದ ನೇಮ್ಸ್ ಆಲ್ಸೋ ಸೇಮ್ they used, but their measurement is different. ಇಲ್ಲಿ ಎಲ್ಲನೂ 100 parts, 100 parts, 100 parts. Got it? ಇಲ್ಲಿ ಕಮಿಂಗ್ ಟು ದ ಇಂಗ್ಲಿಷ್ ಸಿಸ್ಟಮ್, ಇಲ್ಲಿ ಇವ್ರು ಏನು ಬರೆದ್ರು? ಈಗ ಫಾರ್ ಎಕ್ಸಾಂಪಲ್ 25 degrees, 15 minutes, 21 seconds ಅಂದರೆ they used to write in symbols like this. Got it? ನಾವು ದಟ್ ಈಸ್ ಒಂದು ಸರ್ಕಲ್ ಹಾಕಿದ್ರೆ, ಸ್ಮಾಲ್ ಸರ್ಕಲ್ ಹಾಕಿದ್ರೆ ಡಿಗ್ರಿ ಅಂತ ಓದ್ತೀವಿ. ಒಂದು ಡ್ಯಾಶ್ ಹಾಕಿದ್ರೆ ಮಿನಿಟ್, 2 ಡ್ಯಾಶ್ ಹಾಕಿದ್ರೆ ಸೆಕೆಂಡ್ ಅಂತ. ಅದೇ ಫ್ರೆಂಚ್ ಪೀಪಲ್ ಏನು ಮಾಡ್ತಿದ್ರು? 15 ಗ್ರೇಡ್, ಗ್ರೇಡ್ ಅಂದರೆ ಜಿ ಅಂತ ಬರಿತಾ ಇದ್ರು. ಗಾಟ್ ಇಟ್? ಸೊ ನೆಕ್ಸ್ಟ್ 20 minutes, 21 seconds ಅಂತ ಹೇಳಿದ್ರೆ ದೇ ಆರ್ ಆಲ್ಸೋ ಯೂಸಿಂಗ್ ದ ಸೇಮ್ 1 line ಫಾರ್ ಮಿನಿಟ್, 2 lines ಫಾರ್ ಸೆಕೆಂಡ್ಸ್. ಗಾಟ್ ಇಟ್? ಫೈನ್. ಇವೆರಡಕ್ಕೂ ಏನು ರಿಲೇಷನ್ ಇದೆ ಹೇಳಿಪ್ಪ? ವಾಟ್ಸ್ ದ ರಿಲೇಷನ್ ಬಿಟ್ವೀನ್ ದೀಸ್ ಟು? ಇಲ್ಲಿ ಅರ್ಲಿಯರ್ ನಾವೇನು ಓದಿದ್ದೀವಿ ಇಲ್ಲಿ? ಸೊ 90 degrees ಅಂತ ಓದಿದ್ದೀವಿ. ದಟ್ ಇಸ್ ಈಕ್ವಲ್ ಟು 100 grade. ಹೌದಲ್ವಾ? ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ದೀಸ್ ಟು ಸಿಸ್ಟಮ್ಸ್. ಅಂದರೆ 1 ಡಿಗ್ರಿ ಅಂದರೆ ಎಷ್ಟು ಸರ್? 100/90 grades ಅಥವಾ 10/9 grade ಅಂತ ಬರಿಬಹುದು. ಯು ಗಾಟ್ ಇಟ್? ಸೊ ಅದೇ 1 ಗ್ರೇಡ್ ಅಂದರೆ ಎಷ್ಟು? 100 ಗ್ರೇಡ್ಗೆ 90 degrees ಆದರೆ 1 ಗ್ರೇಡ್ಗೆ ಎಷ್ಟು? 90/100 degrees ಅಥವಾ 9/10 degrees ಅಂತ ಬರಿತೀವಿ. ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಗ್ರೇಡ್ ಆ್ಯಂಡ್ ಡಿಗ್ರಿ. ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಯು ಶುಡ್ ನೋ ದಿಸ್ ಬಿಕಾಸ್ ಯಾವುದೋ ಒಂದು ಪ್ರಾಬ್ಲಮಲ್ಲಿ ಸಡನ್ನಾಗಿ ನಿಮಗೆ ಗ್ರೇಡ್ ಅಂತ ಕೊಟ್ಟ ತಕ್ಷಣ ಇದು ಯಾವುದೋ ಪ್ರಿಂಟಿಂಗ್ ಮಿಸ್ಟೇಕ್ ಅಂತ ಅನ್ಕೋಬಾರ್ದು. ದಟ್ಸ್ ದ ರೀಸನ್ ಯು ಶುಡ್ ನೋ ದಿಸ್. ಇಲ್ಲಿ ಎರಡು ರಿಸಲ್ಟ್ಸ್ ನಾನು ಹೇಳಿದೆ ನಿಮಗೆ. ಒನ್ ಈಸ್ ಹೆಕ್ಸಾಡೆಸಿಮಲ್ ಮೆಷರ್ ಅಂದರೆ ಏನು, ದ ನೆಕ್ಸ್ಟ್ ಒನ್ ಈಸ್ ಸೆಂಟೆಸಿಮಲ್ ಮೆಷರ್ ಅಂದರೆ ಏನು. ಎಸ್ಸಾನು? ದಟ್ ಈಸ್ ಹೆಕ್ಸಾಡೆಸಿಮಲ್ ಮೆಷರ್, ಸೆಂಟೆಸಿಮಲ್ ಮೆಷರ್. ಅವೆರಡಕ್ಕೂ ಏನು ರಿಲೇಷನ್ ಅಂತ ಹೇಳಿದೆ ನಾನು, ಹೌದಲ್ವಾ? ಇನ್ನೂ ಒಂದು ಮೆಷರ್ಮೆಂಟ್ ಇದೆ ಅಂತ ಹೇಳಿದೆ. ವಾಟ್ ಈಸ್ ದಟ್ ಮೆಷರ್ಮೆಂಟ್? ದಟ್ ಮೆಷರ್ಮೆಂಟ್ ಈಸ್ ಸರ್ಕ್ಯುಲರ್ ಮೆಷರ್. ಇದನ್ನು ಏನಂತ ಕರಿತೀವಿ?
ರೇಡಿಯನ್ ಮೆಜರ್ ಅಂತಲೂ ಕರಿತೀವಿ. ಸೊ ಕೇಳಿದ್ದೀರಾ ವಾಟ್ಸ್ ದ ಡೆಫಿನಿಷನ್ ಆಫ್ ರೇಡಿಯನ್ ಅಂತ? ಎಸ್, ಓಕೆ, ನಾನೇ ಹೇಳ್ತೀನಿ ನಿಮಗೆ. ವಾಟ್ಸ್ ದ ಡೆಫಿನಿಷನ್ ಆಫ್ ರೇಡಿಯನ್ ಅಂದರೆ, ಅಬ್ಸರ್ವ್, ದ ಡೆಫಿನಿಷನ್ ಆಫ್ ರೇಡಿಯನ್ ಇಸ್ ಲೈಕ್ ದಿಸ್: ಕನ್ಸಿಡರ್ ಒನ್ ಸರ್ಕಲ್ ಆಫ್ ರೇಡಿಯಸ್ r. This is r. Okay. If you mark n, that is arc length, illu r anta ನಾನು ಮಾರ್ಕ್ ಮಾಡಿ, if you join this, this will give you 1 radian. 1 ರೇಡಿಯನ್ಗೆ ನೀವು 1 r ಅಂತ ಯಾಕೆ ಸರ್ ಬರೆಯಲ್ಲ, 1 c ಅಂತ ಯಾಕೆ ಬರೀತೀರಾ? ಎಸ್, ದಿಸ್ ಇಸ್ ಇಂಟರ್ನ್ಯಾಷನಲ್ ಅಬ್ರಿವೇಷನ್ಸ್. ಓಕೆ, ವಿ ಕೆನಾಟ್ ಚೇಂಜ್ ದಿಸ್. ವೈ 1 c? ಯಾಕೆ 1 r ಅಲ್ಲ? ದ ರೀಸನ್ ಈಸ್ 1 ಸರ್ಕ್ಯುಲರ್ ಮೆಜರ್ ಅಂತ ಅರ್ಥ. ನಾವು ಬೈ ಪ್ರಾಕ್ಟೀಸ್ ನಾವೇನು ಮಾಡ್ತೀವಿ, ರೇಡಿಯನ್ ಮೆಜರ್ ಅಂತ ಓದ್ತೀವಿ, 1 ರೇಡಿಯನ್ ಅಂತ ಓದ್ತೀವಿ. ಆ್ಯಕ್ಚುಲಿ ಇದೇನಂತ ಕರಿಬೇಕು, 1 ಸರ್ಕ್ಯುಲರ್ ಮೆಜರ್ ಅಂತ ಕರಿಬೇಕು. ಹೌದಾ? ವಾಟ್ಸ್ ದ ಡೆಫಿನಿಷನ್ ಆಫ್ ರೇಡಿಯನ್? ರೇಡಿಯನ್ ಅಂದರೆ ಏನು? ರೇಡಿಯನ್ ಇಸ್ ದ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್ ಬೈ ಅನ್ ಆರ್ಕ್ ಹೂಸ್ ಆರ್ಕ್ ಲೆಂತ್ ಇಸ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಸರ್ಕಲ್. ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀರಾ? ಬಿಕಾಸ್ ಈ ಡೆಫಿನಿಷನ್ಸ್ ನಿಮಗೆ ಮೀನಿಂಗ್ ಗೊತ್ತಿದ್ರೆ ಪ್ರಾಬ್ಲಮ್ಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಗಾಟ್ ಇಟ್? ದಟ್ಸ್ ದ ರೀಸನ್ ಯು ಶುಡ್ ನೋ ದಿಸ್. ವಾಟ್ಸ್ ದ ಡೆಫಿನಿಷನ್ ಆಫ್ ರೇಡಿಯನ್ ಹೇಳಿ? ಯಾವುದೇ ಒಂದು ಸರ್ಕಲ್ ತಗೊಳ್ಳಿ, ಒಂದು ಸರ್ಕಲಲ್ಲಿ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ರೇಡಿಯಸ್ ಆರ್. ನಾವು ಇಲ್ಲಿ ಆರ್ಕ್ ಲೆಂತ್ನ ಆರ್ಗೆ ಮಾರ್ಕ್ ಮಾಡಿಕೊಂಡು, ಇಫ್ ಯು ಜಾಯಿನ್ ದಿಸ್ ಫ್ರಮ್ ದ ಸೆಂಟರ್, ದ ಆಂಗಲ್ ಸಬ್ಟೆಂಡೆಡ್ ಎಟ್ ದ ಸೆಂಟರ್ ಆಫ್ ದ ಸರ್ಕಲ್ ಈಸ್ 1 ರೇಡಿಯನ್. ವಾಟ್ಸ್ ದ ಡೆಫಿನಿಷನ್ ಆಫ್ ರೇಡಿಯನ್ ಹೇಳಿ? A radian is the angle subtended at the center of the circle by an arc whose arc length is equal to radius of the circle. Got it? This is the definition of radian, one of the most important definition for first PU. ಹೌದಲ್ವಾ? ಆ ಕ್ವಶನ್ ಹೇಗಿರುತ್ತೆ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ? ಡಿಫೈನ್ ರೇಡಿಯನ್, ಶೋ ದಟ್ ಇಟ್ಸ್ ಎ ಕಾನ್ಸ್ಟೆಂಟ್ ಆ್ಯಂಗಲ್. ಹೌದಲ್ವಾ? ಎಸ್ ನೋ? ದೀಸ್ ಆರ್ ಆಲ್ ವೆರಿ ವೆರಿ ಸ್ಮಾಲ್ ಟಾಪಿಕ್ಸ್. ದಟ್ಸ್ ವೈ I will give you that is the definition of radian along with that is standard angle. ಏನು ಸರ್ ಅದು ಯಾಕೆ ಕಾನ್ಸ್ಟೆಂಟ್ ಅಂತ ಕರಿತೀವಿ, that also I will tell you. Got it? How to convert degree to radian, radian to degree. Okay, so this also I will tell you. Before this, okay, what is this? Radian is a constant angle ಅಂತ ಹೇಳಿದ್ರಲ್ಲ ಸರ್, how? Okay, it's a small derivation. So but I will show you in a very simple way. Observe this. This is one circle. Howdanappa? This is one circle. So we know that this is the center. This is the center. This is the radius. Got it? Just now I said, if you just mark like this, if this length is equal to this length, this is called 1 radian ಅಂತ ಹೇಳಿದೆ. Yes or no? I can give the names. O, A, B ಅಂತ ಬರಿಬಹುದು. Suppose if you draw one line which is perpendicular. ಅಕಸ್ಮಾತ್ ನಾನೀಗ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿದ್ರೆ ಏನಾಗುತ್ತೆ? ಗಾಟ್ ಇಟ್? ಇಫ್ ಯು ಡ್ರಾ ಒನ್ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿದೆ ಅಂತ ಇಟ್ಕೊಳ್ಳಿ. ವಾಟ್ ಈಸ್ ದಿಸ್? ಇದನ್ನು ಸಿ ಅಂತ ಕರೆದ್ರೆ ವಾಟ್ ಈಸ್ ಆ್ಯಂಗಲ್ ಎ ಒ ಸಿ? ಆ್ಯಂಗಲ್ ಎ ಒ ಸಿ ಏನಪ್ಪ? 90 ಡಿಗ್ರೀಸ್. ವಾಟ್ ಈಸ್ ಆ್ಯಂಗಲ್ ಎ ಒ ಬಿ? ಎ ಒ ಬಿ ಎಷ್ಟಪ್ಪ? 1 ರೇಡಿಯನ್. ಎಸ್ ಆರ್ ನೋ? ನಾ ವಾಟ್ ಆರ್ ದ ರಿಸಲ್ಟ್ಸ್ ವಿ ನೋ? ಐ ವಿಲ್ ಟೆಲ್ ಯು. ವಾಟ್ ಈಸ್ ಆರ್ಕ್ ಎ ಬಿ? ಆರ್ಕ್ ಎ ಬಿ ಅಂದರೆ ಎಷ್ಟು? ಆರ್. ವಾಟ್ ಈಸ್ ಆರ್ಕ್ ಎ ಸಿ? ಯಾರು ಹೇಳ್ತೀರಾ ಆರ್ಕ್ ಎ ಸಿ ಎಷ್ಟು ಅಂತ? ಎನಿಬಡಿ? ವೆದರ್ ಯುವರ್ ಆನ್ಸರ್ ಇಸ್ ಕರೆಕ್ಟ್ ಆರ್ ನಾಟ್, ಡೋಂಟ್ ವರಿ. ನಿಮ್ಗೇನು ಗೊತ್ತಿದ್ದೀವಿ ಹೇಳ್ರೋ. ಆರ್ಕ್ ಎ ಸಿ ಎಷ್ಟಿರುತ್ತೆ? ಎಷ್ಟಿರುತ್ತಪ್ಪ ಸರ್? ಆರ್ಕ್ ಎ ಬಿ ಪ್ಲಸ್ ಬಿ ಸಿ, ಆರ್ಕ್ ಬಿ ಸಿ ಸರ್, ಕರೆಕ್ಟಾ? ಎಸ್, ಹೇಳಪ್ಪ. ಆನ್ ಮಾಡ್ಕೋ, ಸ್ವಿಚ್ ಆನ್ ಮಾಡ್ಕೋ. ಹಾಂ, pi r by 2. pi r by 2. Okay, you are telling pi r by 2, right?
ಹೌದೇನಪ್ಪ? ಕರೆಕ್ಟಾ? ಇನ್ಯಾರು ಹೇಳ್ತೀರಾ? Yes, sir. ಎಸ್, R√2. ಎಷ್ಟಪ್ಪ? ಮಾತಾಡಪ್ಪ, ಆನ್ ಮಾಡಿ ಮಾತಾಡು. ನೋ, R√2. ಏನಪ್ಪ? R/2. R/2. ಓಕೆ, ಇನ್ನಾದರೂ ಆನ್ಸರ್ ಇದೆಯೇನೋ? ಎಲ್ರಿಗೂ ಅರ್ಥ ಆಗೋ ರೀತಿ ಹೇಳಬೇಕು, ಈಸಿಯಾಗಿ. ಹೇಗೆ? ಅಬ್ಸರ್ವ್, πr/2 ಅಂತ ಅವ್ನು ಹೇಳ್ದ, ಬಟ್ ಎಷ್ಟು ಜನಕ್ಕೆ ಅರ್ಥ ಆಯ್ತದು? ಆ್ಯಕ್ಚುಲಿ ಏನು ಗೊತ್ತಾ, ಇದು ಒನ್ ಫೋರ್ತ್ ಆಫ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಹೌದಲ್ವಾ? ಎಸ್ ಆರ್ ನೋ? 1/4 ಆಫ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಇಸ್ ನಥಿಂಗ್ ಬಟ್ πr/2. ಹೌದಲ್ವಾ? ಎಸ್ ಆರ್ ನೋ? ಇದು ಕಾಲ್ ಭಾಗ ಇದೆ ಸರ್ಕಂಫರೆನ್ಸ್ ಅಲ್ಲಿ. ಪೂರ್ತ ಸರ್ಕಂಫರೆನ್ಸ್ ಅಂದರೆ ಎಷ್ಟು? 2πr. ಅದರಲ್ಲಿ ಕಾಲ್ ಭಾಗ ಅಂದರೆ ಎಷ್ಟು? 1/4 ಟೈಮ್ಸ್. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? ಅವನು ಡೈರೆಕ್ಟಾಗಿ ಹೇಳ್ದ πr/2. ವೆರಿ ಗುಡ್, ಗಾಟ್ ಇಟ್. ಸೊ ಇಷ್ಟು ರಿಸಲ್ಟ್ಸ್ ನನಗೆ ಗೊತ್ತಿದೆ. ಏನು ರಿಸಲ್ಟ್ ಓದಿದ್ದೀರ ನೀವು? ಏನು ರಿಸಲ್ಟ್ ಓದಿದ್ದೀವಿ ಅಂದರೆ, ಈಗ ಆರ್ಕ್ ಲೆಂತ್ 1 ಸೆಂಟಿಮೀಟ್ರ್ ಇರೋದು 10 ಡಿಗ್ರಿ ಫಾರ್ಮೇಷನ್ ಮಾಡಿದ್ರೆ ಸೆಂಟರ್ನಲ್ಲಿ ಆ್ಯಂಗಲ್ಲು 20 ಡಿಗ್ರಿ ಯಾವಾಗ ಫಾರ್ಮೇಷನ್ ಆಗುತ್ತೆ? 2 ಸೆಂಟಿಮೀಟರ್ ಇರಬೇಕು. ಲೈಕ್ ದಟ್ ದ ಆರ್ಕ್ ಲೆಂತ್ಸ್ ಆರ್ ಪ್ರಪೋರ್ಷನಲ್ ಟು ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದೇಮ್ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂತ ಹೈಸ್ಕೂಲಲ್ಲಿ ಓದಿದ್ದೀವಿ. ಆ ಕಾನ್ಸೆಪ್ಟ್ ಯೂಸ್ ಮಾಡೋಣ. ಆ್ಯಂಗಲ್ AOB ಎಷ್ಟಪ್ಪ ಫಾರ್ಮೇಷನ್ ಮಾಡುತ್ತೆ? ಅಟ್ ದ ಸೆಂಟರ್ 1 ರೇಡಿಯನ್, ದಟ್ ಈಸ್ ಆರ್ಕ್ 1 ರೇಡಿಯನ್. ಎಸನು ಆ್ಯಂಗಲ್ AOB ಎಷ್ಟಿದೆ ಇಲ್ಲಿ? 1 ರೇಡಿಯನ್ ಇದೆ. ಸೊ ಆರ್ಕ್ AB ಡಿವೈಡ್ ಬೈ ಆರ್ಕ್ AC, that is equal to angle AOB ಡಿವೈಡ್ ಬೈ ಆ್ಯಂಗಲ್ AOC ಅಂತ ಬರಿಬಹುದು. ಎಸನು ದ angles are subtended at the center of the circle are proportional to their arc lengths, ಅಥವಾ the arc lengths are proportional to the angle subtended at the center of the circle. ಯಾವ ರೀತಿನಾದರೂ ಹೇಳ್ಬೋದು, ಆಯಿತಾ? ನಾನು ಅಕಸ್ಮಾತ್ ಈ ರೀತಿ ಬರೆದ್ರೆ, ವಾಟ್ ಈಸ್ ಆರ್ಕ್ AB? 1 ರೇಡಿಯನ್. ಇಲ್ಲ ಸರ್, ನಾವು ಈ ರೀತಿ ಬರಿತೀವಿ, ಆ್ಯಂಗಲ್ AOC ಬೈ ಆರ್ಕ್ AC. ಇಲ್ಲ, ಆರ್ಕ್ AC ಡಿವೈಡ್ ಬೈ ಆ್ಯಂಗಲ್ AOC, ದಟ್ಸ್ ಈಕ್ವಲ್ ಟು ಆರ್ಕ್ AB ಡಿವೈಡ್ ಬೈ ಆ್ಯಂಗಲ್ AOB ಬರಿತೀವಿ ಸರ್ ಅಂತ ಹೇಳಿದ್ರೆ, ದಿಸ್ ಈಸ್ ಆಲ್ಸೋ ಕರೆಕ್ಟ್. ಏನು ಯೋಚನೆ ಮಾಡಬೇಡಿ. ಆರ್ಕ್ AC ಎಷ್ಟಿದೆ? ಸಬ್ಸ್ಟಿಟ್ಯೂಟ್ ಮಾಡಿ. ದಿಸ್ ಈಸ್ πr/2 ಅಂತ ಇದೆ. ವಾಟ್ ಈಸ್ ಆ್ಯಂಗಲ್ AOC? ಆ್ಯಂಗಲ್ AOC 90 ಡಿಗ್ರೀಸ್ ಅಂತ ಇದೆ. ದಟ್ ಈಸ್ ಈಕ್ವಲ್ ಟು ವಾಟ್ ಈಸ್ ಆರ್ಕ್ AB? 1 ರೇಡಿಯನ್. ಹೌದೇನಪ್ಪ? ಐ ಆಮ್ ಸಾರಿ, ಆರ್ಕ್ AB ಎಷ್ಟಿದೆ? ಆರ್ಕ್ AB ಇಸ್ R. ನೆಕ್ಸ್ಟ್ ಆ್ಯಂಗಲ್ AOB ಇಸ್ 1 ರೇಡಿಯನ್. ಹೌದೇನಪ್ಪ? ಎಸ್ ಆರ್ ನೋ? ನೌ ಯು ಜಸ್ಟ್ ಅಬ್ಸರ್ವ್ ದಿಸ್ ಸಿಂಪ್ಲಿಫಿಕೇಶನ್ ಪಾರ್ಟ್. πr ಬೈ 180 ಡಿಗ್ರೀಸ್ 2 ಕೆಳಗಡೆ ಬರುತ್ತೆ. ದಟ್ಸ್ ಈಕ್ವಲ್ ಟು R ಬೈ 1 ರೇಡಿಯನ್ ಅಂತ ಬಂತು. This R gets cancels. Pi into 1 radian is equal to 180 degrees. Observe this. Observe this. Pi into 1 radian ಅಂದ್ರೆ ಏನಪ್ಪ ಅರ್ಥ? Pi radians. ಹೌದಲ್ವಾ? Therefore, the answer is pi radians is equal to 180 degrees. Therefore, pi is a constant angle. That is, radian is a constant angle. You got it? ಅರ್ಥ ಆಗ್ತಾ ಇದೆಯಾ? ಎಸ್. 1 ರೇಡಿಯನ್ ಅಂದರೆ ಎಷ್ಟು ಡಿಗ್ರೀಸ್ ಇರ್ಬೋದು ಅಪ್ರಾಕ್ಸಿಮೇಟ್ ಆಗಿ? 1 ರೇಡಿಯನ್ ಎಷ್ಟು ಡಿಗ್ರೀಸ್ ಇರ್ಬೋದು? ಎಸ್, ಮೈಕ್ ನಿಮ್ಮ ಹತ್ರನೇ ಇದೆ. ಯಾರ ಹತ್ರ ಇದೆ ಮೈಕು? ಎಸ್, 57 degree 19 second 19 ಇನ್ನೊಂದ್ಸರಿ ಹೇಳಪ್ಪ, ಇನ್ನೊಂದ್ಸರಿ ಹೇಳು. 57 degree. ಹಾಂ, ಓಕೆ. 57 degree 16 second. ಗುಡ್ ಗುಡ್ ಗುಡ್. ಅಂದರೆ ಇಟ್ ಈಸ್ ಲೆಸ್ ದ್ಯಾನ್ 60 ಡಿಗ್ರೀಸ್. ಹೌದನೋ? ಎಸ್ ಸರ್, 57 ಡಿಗ್ರೀಸ್ 19 ಮಿನಿಟ್ಸ್ ಸಮ್ 40 ಸೆಕೆಂಡ್ಸ್ ಅದೇನಾದ್ರು ಇರಲಿ, ಇಟ್ಸ್ ಲೆಸ್ ದ್ಯಾನ್, ಲಿಟಲ್ ಲೆಸ್ ದ್ಯಾನ್ 60 ಡಿಗ್ರೀಸ್, ರೈಟ್? ಎಸ್ ಸರ್, ನೋ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಅದನ್ನು ಯಾಕೆ ಹೇಳಿದೆ ಅಂತ ಹೇಳ್ತೀನಿ, ಬಟ್ ಇದು ಅರ್ಥ ಆಗಿದೆ ಅಲ್ವಾ?
ಎಸ್ ಆರ್ ನೋ? ಇದೇ ಥರ ಇನ್ನೂ ಒಂದು ರಿಸಲ್ಟ್ ಓದ್ತೀರಾ. ಯಾವುದಪ್ಪ ಓದ್ತೀರಾ ನೆಕ್ಸ್ಟು? ಎಸ್ ಇಸ್ ಈಕ್ವಲ್ ಟು ಆರ್ ತೀಟಾ ಅಂತ ಓದ್ತೀರಾ. ಜ್ಞಾಪಕ ಇದೆಯಾ? ಎಸ್ ಇಸ್ ಈಕ್ವಲ್ ಟು ಆರ್ ತೀಟಾ ಅಂತ ಓದ್ತೀರಾ. ಇಸ್ ನಾಟ್? ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಎಸ್, ವಾಟ್ಸ್ ದ ಮೀನಿಂಗ್ ಆಫ್ ಆರ್ ತೀಟಾ? ದೋಸ್ ಥಿಂಗ್ಸ್ ಐ ವಿಲ್ ಎಕ್ಸ್ಪ್ಲೈನ್. ಬಿಫೋರ್ ದಟ್ ಐ ವಿಲ್ ಗಿವ್ a few examples. How to convert radian to degree, degree to radian. Okay, fine. ಈಗ ಪೈ ರೇಡಿಯನ್ಸ್ ಅಂದರೆ ಎಷ್ಟಪ್ಪ? 180 ಡಿಗ್ರೀಸ್. ಎಸ್ ಆರ್ ನೋ? ಇಸ್ ನಾಟ್? ನಾವು ಸಪೋಸ್ ನಾನೀಗ ಪೈ ಬೈ 2 ಅಂತ ಬರೆದ್ರೆ ಹೌ ಮೆನಿ ಡಿಗ್ರೀಸ್? 90 ಡಿಗ್ರೀಸ್. ಎಸ್ ಆರ್ ನೋ? ವಾಟ್ ಈಸ್ ಪೈ ಬೈ 3 ಸ್ಟ್ಯಾಂಡ್ಸ್ ಫಾರ್? 60 degrees. What is pi by 4 stands for? 45 degrees. Is it not? Now, suppose what is pi by 10 stands for? 18 degrees. Is it not? Like this, I can find because just now I said this is the answer. Now I want reverse case. Suppose 120 degrees ಅಂತ ಇದೆ. ಇದನ್ನು ಎಷ್ಟು ರೇಡಿಯನ್ಸ್ ಅಂತ ಬರೀತೀರಾ? ಎಸ್, ಬುಕ್ ತಗೊಂಡು ಬುಕ್ಕಲ್ಲಿ ವರ್ಕೌಟ್ ಮಾಡಿ. ದೆನ್ ಟೆಲ್ ಮಿ ದ ಆನ್ಸರ್. 120 ಡಿಗ್ರೀಸ್, ಹೌ ಮೆನಿ ರೇಡಿಯನ್ಸ್? Yes. ಹೇಳಪ್ಪ. Sir, 2 pi by 3. Very good. 2 pi by 3 radians. 75 degrees. ಬರಲಿಲ್ಲ ಅಂದರೆ ಹೇಳಿ, ಐ ವಿಲ್ ಸಾಲ್ವ್ ದಟ್. ಅಬ್ಸರ್ವ್. 120 ಹೆಂಗ್ ಸರ್ ಬಂತು? 180 degrees is equal to pi radians. 180 into 1 degree is equal to pi radians. 1 degree ಅಂದರೆ pi by 180 radians. 120 ಇಂದ ಮಲ್ಟಿಪ್ಲೈ ಮಾಡಿದ್ರೆ pi by 180 into 120, this much radians. ಅಂದರೆ the answer is 2 pi by 3 radians. Got it? 75 degrees. Sir, 5 pi by 12. Yes. 5 pi by 12. ಎಸ್ ನೋ? ಒಬ್ಬೊಬ್ಬರು ಟ್ರೈ ಮಾಡಿ. ಬರಲಿಲ್ಲ ಅಂದರೆ ಹೇಳಿ, ಐ ವಿಲ್ ರೈಟ್ ಆಲ್ ದ ಡೀಟೇಲ್ ರಿಸಲ್ಟ್ಸ್. ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರೆ ಯು ಶುಡ್ ಗೋ ಆನ್ ಸಾಲ್ವಿಂಗ್, ಇಲ್ಲಾಂದರೆ ಅರ್ಥ ಆಗಲ್ಲ ಅದು. ಇಸ್ ನಾಟ್? 7 pi by 4. 7 pi by 4. 7 pi by 4. Very good. Twenty pi by 3. ಎಷ್ಟಪ್ಪ? 20 pi by 3. 25 by 3. Sir, 20 20 pi. I didn't get it. 20 pi by 3. 20 pi by 3. Okay. This much radians. Please check ಮಾಡಿ. ನಿಮ್ಗೆ ಅಕಸ್ಮಾತ್ ಬೇರೆ ಆನ್ಸರ್ ಬಂದಿದ್ರೆ ಹೇಳಿ. ಇದು ಗೊತ್ತಾಯ್ತಲ್ವ ಹೇಗೆ ಮಾಡಬೇಕು ಅಂತ? ಇಲ್ಲಿ ಒಂದು ಎಕ್ಸಾಂಪಲ್ ನಾನು ಬರೆದಿದ್ದೀನಿ. ಗಾಟ್ ಇಟ್? ಇದರಲ್ಲಿ ಡೈರೆಕ್ಟ್ ರಿಸಲ್ಟ್ಸ್, ಹೌದಲ್ವಾ? ನಾವು ಇವಾಗ ಸ್ವಲ್ಪ ಬೇರೆ ಥರದ್ದು ಎಕ್ಸಾಂಪಲ್ ಕೊಡೋಣ. ಇದಾಯ್ತೇನಪ್ಪ ಬರೆದು? ಆಲ್ ಆಫ್ ಯು? ಎಸ್. Observe. 30 degrees
30 minutes. Express this in radians. Suppose this ಇದೆ 30 degrees 30 minutes. Okay, I will explain this. You just see the board. ಕೆಲವ್ರಿಗೆ ಗೊತ್ತಿರ್ಬೋದು ಮೋಸ್ಟ್ಲಿ. ಆನ್ಸರ್ ಹೇಳ್ತಾ ಇದ್ದೀನಲ್ಲ. ನಿನ್ನ ಹೆಸರು ಏನಪ್ಪ? ನಿನ್ನ ಹೆಸರು ಹೇಳು. Kushal. ಏನಪ್ಪ? Kushal. ವಿಶಾಲ್. Sir, Kushal. ಕುಶಾಲ್. ಕುಶಾಲ್, I think he might try. Okay, I will give you for all of you, ಎಲ್ರಿಗೂ ಅರ್ಥ ಆಗೋ ರೀತಿ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ಯು ಹ್ಯಾವ್ 1 rupee 50 ಪೈಸೆ. 1 rupee 50 ಪೈಸೆ ಇದೆ, ಹೌದಾ? ನೀವು 1 rupee 50 ಪೈಸೆನ ರುಪೀಸಲ್ಲಿ ಬರೀರಿ ಅಂದರೆ ಏನು ಮಾಡ್ತೀರಾ? ಏನು ಮಾಡ್ತೀರಪ್ಪ? ಇದನ್ನ ಏನು ಮಾಡ್ತೀರಾ? 1 ರೂಪಾಯಿ, ಇದು ಆಲ್ರೆಡಿ ರುಪೀಸಲ್ಲಿದೆ. ಈ 50 ಪೈಸಾ ಅಂದರೆ ನನಗೆ ಗೊತ್ತು, 100 ಪೈಸಾ 1 rupee, ರೈಟ್? ದೇರ್ ಫಾರ್ 50 ಪೈಸಾ ಅಂದರೆ ಏನಪ್ಪ ಅರ್ಥ? 1 rupee, rupee 1 ಪ್ಲಸ್ rupee half. ಬರಿಬೋದಾ? ಎಸ್ ಆರ್ ನೋ? ಸೊ ದ ಆನ್ಸರ್ ಈಸ್, ಸೊ ಇಲ್ಲಿ ಎಲ್ ಸಿ ಎಮ್ ತಗೊಂಡ್ರೆ ದಿಸ್ ಈಸ್ 2 + 1 ಅಂತ ಬರುತ್ತೆ. ದ ಆನ್ಸರ್ ಈಸ್ rupees 3/2 ಅಂತ ಬರಿಬಹುದು, ಆರ್ 3/2 rupees ಅಂತ ಬರಿಬಹುದು. ಎಸ್ ಆರ್ ನೋ? ಬರಿಬೋದಾ ಈ ಥರ? ಗಾಟ್ ಇಟ್? ದ ಸೇಮ್ ಪ್ರಿನ್ಸಿಪಲ್ ವಿ ಆರ್ ಯೂಸಿಂಗ್ ಹಿಯರ್ ಆಲ್ಸೋ. ಅರ್ಥ ಮಾಡ್ಕೊಳ್ಳಿ. 30 degrees ಪ್ಲಸ್ 30 minutes ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಇಷ್ಟೇ, 30 degrees ಪ್ಲಸ್ 30 minutes ಅಂತ ಅರ್ಥ. ಫಸ್ಟ್ ನೀವೇನು ಮಾಡಿ, ಇದನ್ನು ಡಿಗ್ರೀಸ್ ಕನ್ವರ್ಟ್ ಮಾಡ್ಕೊಳ್ಳಿ. 30 degrees ಪ್ಲಸ್ ಹಾಫ್ ಡಿಗ್ರಿ. ಹಾಫ್ ಡಿಗ್ರಿ ಹೆಂಗೆ ಸರ್ ಬಂತು? 1 ಡಿಗ್ರಿ ಅಂದರೆ 60 minutes, ಹೌದೇನಪ್ಪ? 1 minute ಅಂತ ಹೇಳಿದ್ರೆ 1/60 ಡಿಗ್ರಿ. ದೇರ್ ಫೋರ್ 30 minutes ಅಂದರೆ 30 minutes ಅಂತ ಹೇಳಿದ್ರೆ 1/60 ಇಂಟು 30, ದ ಆನ್ಸರ್ ಈಸ್ 1/2 ಡಿಗ್ರಿ. ಎಲ್ಲಿ ಡೌಟ್ ಬಂತು ಕೇಳಿ. ಅರ್ಥ ಆಗ್ತಾ ಇದೆಯಾ ಆಲ್ ಆಫ್ ಯು? ನಾವು ಈಗೇನು ಮಾಡಿದ್ರಿ, 2 ಡಿಗ್ರೀಸ್ ಆಯಿತು. ಎಲ್ ಸಿ ಎಮ್ ತಗೊಳ್ಳಿ. 60 + 1, ಹೌದೇನಪ್ಪ? 61 degree/2 ಅಂತ ಬಂತು. ಎಸ್ ಆರ್ ನೋ? ಇಸ್ ನಾಟ್? ನನಗಿದು ಬೇಡ ಆ್ಯಕ್ಚುಲಿ, ನನಗೆ ಬೇಕಾಗಿರೋದು ರೇಡಿಯನ್. ಇವಾಗ ಏನು ಮಾಡಿ, 180 degrees ಅಂದರೆ ಎಷ್ಟಪ್ಪ? ಪೈ ರೇಡಿಯನ್ಸ್. 1 degree ಅಂದರೆ ಎಷ್ಟು? π/180 ರೇಡಿಯನ್ಸ್. 61/2 degrees ಅಂತ ಹೇಳಿದ್ರೆ π/180 ಇಂಟು 61/2, ದಿಸ್ ಮಚ್ ರೇಡಿಯನ್ಸ್. ಯು ಗಾಟ್ ದ ಐಡಿಯಾ? ದಿಸ್ ಈಸ್ ಹೌ ಯು ಶುಡ್ ಸಾಲ್ವ್. ಇಲ್ಲಿ ಯಾವುದಾದ್ರು ಕ್ಯಾನ್ಸಲ್ ಆಗೋದಿದ್ರೆ ಕ್ಯಾನ್ಸಲ್ ಮಾಡಿ, ಇಲ್ಲ ಮಲ್ಟಿಪ್ಲೈ ಮಾಡಿ. ದಟ್ ಈಸ್ ದ ಆನ್ಸರ್. ಗಾಟ್ ಇಟ್? ಇದು ಹೇಗೆ ಬಂತು? ಇಲ್ಲಿ ನಿಮಗೆ ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡಿದ್ರು ಸೇಮ್ ಟೈಪ್ ಇದನ್ನು ಮಾಡಿರೋದು. ಅರ್ಥ ಆಗಿದೆಯಾ ಆಲ್ ಆಫ್ ಯು? ಎಸ್? ಓಕೆ, ನಿಮ್ಮ ಕಡೆಯಿಂದ ಹಿಂಗಂದ್ರೆ ಅರ್ಥ ಆಗಿದೆ ಅಂತ, ಹಿಂಗಂದ್ರೆ ಅರ್ಥ ಆಗಿಲ್ಲ ಅಂತ ಹೇಗೇನು ಹೇಳ್ತೀರಾ? ಹಾಂ, ಇಲ್ಲ ಅಂದರೆ ಕೈ ಎತ್ಬಿಡ್ರೋ. ಕೈ ಎತ್ತಿದ್ರೆ ಅರ್ಥ ಆಗಿದೆ ಅಂತ, ಇಲ್ಲ ನಾನು ಸುಮ್ಮನೆ ಕೂತಿರ್ತೀನಿ ಅಂದರೆ ಅರ್ಥ ಆಗಿಲ್ಲ ಅಂತ. ವಾಟ್ ಯು ಸೇ ಆಲ್ ಆಫ್ ಯು? ಇಸ್ ದಿಸ್ ಕ್ಲಿಯರ್? ಹೌದು, ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳದೆ ಮರ್ತೆ. ಊಟ ಮಾಡಿದ್ದೀರೇನ್ರು? ಊಟ ಮಾಡಿದ್ದೀರೇನ್ರು? ಹಾಂ ಹಾಂ, ಎಸ್, ಊಟ ಮಾಡಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಎನರ್ಜಿ ಇರುತ್ತೆ, ಹೌದಾ? ಈಸ್ ದಿಸ್ ಕ್ಲಿಯರ್ ಟು ಆಲ್ ಆಫ್ ಯು? ನೆಕ್ಸ್ಟ್, ಸಪೋಸ್ ಅಬ್ಸರ್ವ್, ಇದರಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಥಿಂಗ್ಸ್ ನಾನು ಈಗ ತಾನೇ ಹೇಳಿದೆ ನಿಮಗೆ. ರೇಡಿಯನ್ ಇಸ್ ಎ ಕಾನ್ಸ್ಟೆಂಟ್ ಆ್ಯಂಗಲ್, ಅದು ಹೇಗೆ ಅಂತ ಹೇಳಿದ್ದೀನಿ. ಪ್ರೂವ್ ದಟ್ ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ. ಎಸ್ ಅಂದರೆ ಏನು? ಆರ್ಕ್ ಲೆಂತ್. ಆರ್ ಅಂದರೆ ರೇಡಿಯಸ್ ಆಫ್ ದ ಸರ್ಕಲ್. ಥೀಟಾ ಅಂದರೆ ಆ್ಯಂಗಲ್ ಸಪ್ರೇಟೆಡ್ ಇನ್ ರೇಡಿಯನ್ಸ್ ಬರಿಬೇಕು. ಅದಕ್ಕೆ ನಾವು ಥೀಟಾ ಸಿ ಅಂತ ಬರೆಯೋದು. ಸಿ ಅಂದರೆ ರೇಡಿಯನ್ಸ್ ಅಂತ. ಇದು ನಿಮಗೆ ಫಸ್ಟ್ ಪಿ ಯು ಸಿನಲ್ಲಿ ಇಲ್ಲ,
ಆದರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕು. ವಾಟ್ ಈಸ್ ಏರಿಯಾ ಆಫ್ ದ ಸೆಕ್ಟರ್ ಅಂದರೆ ಹಾಫ್ ಆರ್ ಸ್ಕ್ವೇರ್ ಥೀಟಾ ರೇಡಿಯನ್ಸ್ ಅಂತ. ಯು ಟ್ರೀಟ್ ದಿಸ್ ಆಸ್ ಫಾರ್ಮುಲಾ. ಓಕೆ, ಎಲ್ಲ ಫಾರ್ಮುಲಾಸ್ ಒಂದೇ ಕಾನ್ಸೆಪ್ಟಲ್ಲಿ ಪ್ರೂವ್ ಮಾಡೋದು. ಐ ವಿಲ್ ಟೆಲ್ ಯು. ಇದನ್ನು ಹೇಗೆ ಪ್ರೂವ್ ಮಾಡೋದು, ಇದನ್ನು ಹೇಗೆ ಪ್ರೂವ್ ಮಾಡೋದು, ದಟ್ ಐ ವಿಲ್ ಟೆಲ್ ಯು. ಈಸ್ ದಿಸ್ ಕ್ಲಿಯರ್ ಆಲ್ ಆಫ್ ಯು? ದ ಫಸ್ಟ್ ಒನ್ ಈಸ್ ಓವರ್. ದ ಸೆಕೆಂಡ್ ಒನ್ ಐ ವಿಲ್ ಪ್ರೂವ್ ನೌ. Observe this. Just observe this. Okay. Here is one circle. ಹೌದೇನಪ್ಪ? Now, this is the center. This is the radius. This is 1 radian. This is OAB. ಹೌದೇನಪ್ಪ? ಎಸ್ ಆರ್ ನೋ? ವಿ ನೋ ದ ಡೆಫಿನಿಷನ್ ಆಫ್ ರೇಡಿಯನ್. ಸೊ ನಾವು ಇದನ್ನು ರೇಡಿಯಸ್ ಆರ್ ಅಂತ ಕರೆಯೋಣ. ಯು ಜಸ್ಟ್ ಟೇಕ್ ಒನ್ ಲೈನ್ ಹಿಯರ್. ಯು ಕಾಲ್ ದಿಸ್ as ಸಿ. ವಾಟ್ ಈಸ್ ದಿಸ್? ಎ ಸಿ. ದಿಸ್ ಈಸ್ ಎಸ್ ಅಂತ ಕರೀರಿ. ವಾಟ್ ಇಸ್ ದ ಆ್ಯಂಗಲ್ ಫಾರ್ಮ್ಡ್? ದಿಸ್ ಒನ್ ಕಾಲ್ ಇಟ್ ಆಸ್ ಥೀಟಾ ರೇಡಿಯನ್ಸ್. ವಿ ಡೋಂಟ್ ನೋ ದಟ್. ಅದೆಷ್ಟಿದೆ ಆ್ಯಂಗಲ್ ಗೊತ್ತಿಲ್ಲ. ರೇಡಿಯನ್ಸಲ್ಲಿದೆ. ಅರ್ಧ ರೇಡಿಯನ್ ಇರ್ಬೋದು, ಕಾಲ್ ರೇಡಿಯನ್ ಇರ್ಬೋದು. ಲೆಟ್ ಇಟ್ ಬಿ. ಓಕೆ, ನೌ ಟೆಲ್ ಮಿ ದ ಸೇಮ್ ಪ್ರಿನ್ಸಿಪಲ್. ವಾಟ್ಸ್ ದ ಪ್ರಿನ್ಸಿಪಲ್? ದ ಆರ್ಕ್ ಲೆನ್ಸ್ ಆರ್ ಪ್ರಪೋರ್ಷನಲ್ ಟು ದ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್. ಅದನ್ನೇ ಬರೆಯೋದು. ಸೊ ವಾಟ್ ಈಸ್ ಆರ್ಕ್ ಎ ಬಿ? ಎಸ್. ಅದು ಎಷ್ಟು ರೇಡಿಯನ್ಸ್ ಫಾರ್ಮೇಷನ್ ಮಾಡುತ್ತೆ ಅಟ್ ದ ಸೆಂಟರ್? 1. ವಾಟ್ ಈಸ್ ಆರ್ಕ್ ಎ ಸಿ? ಎಸ್. ವಾಟ್ಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್? ಐ ಆಮ್ ಸಾರಿ, ದಿಸ್ ಆರ್ಕ್ ಎ ಬಿ. ಆರ್ಕ್ ಎ ಬಿ ಡಿವೈಡ್ ಬೈ 1 radian, S by theta radians. Actually, what is this RKB? R. Adannu substitute ಮಾಡಿ, you will get the answer. R divided by 1 radian is equal to S divided by theta radians. This implies S is equal to R theta. A small result. It shows, or this we will use to find length of an arc of a circle. ಹೌದೇನಪ್ಪ? The derivation. ಏನಪ್ಪ ಡೆರಿವೇಷನ್ ಅಂದರೆ ಇಷ್ಟೇ. ಯು ಜಸ್ಟ್ ರೈಟ್ ಒನ್ ರಫ್ ಸ್ಕೆಚ್. ಸೊ ಯು ಶುಡ್ ರೈಟ್, ವಿ ನೋ ದಟ್ ದ ಆರ್ಕ್ ಲೆನ್ಸ್ ಆರ್ ಪ್ರಪೋರ್ಷನಲ್ ಟು ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದೇಮ್ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂತ ಬರಿತೀವಿ. ದೆನ್ ವಿ ವಿಲ್ ರೈಟ್ ದಿಸ್ ದ ರಿಸಲ್ಟ್. ದಿಸ್ ಇಸ್ ದ ಓನ್ಲಿ ರಿಸಲ್ಟ್ ಯು ಡೋಂಟ್ ಹ್ಯಾವ್ ಇನ್ ದ ಫಸ್ಟ್ ಪಿ ಯು, ಬಟ್ ಯು ನೀಡ್ ದಿಸ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್. ಅದೊಂದು ನೋಟ್ ಮಾಡ್ಕೊಳ್ಳಿ, ಆಯಿತಾ? ಏರಿಯಾ ಆಫ್ ದ ಸೆಕ್ಟರ್ ಹಾಫ್ ಆರ್ ಸ್ಕ್ವೇರ್ ಥೀಟಾ ಅಂತಲೂ ಬರ್ಕೊಳ್ಳಿ. ಅರ್ಥ ಆಗ್ತಾ ಇದೆಯೇನಪ್ಪ ಆಲ್ ಆಫ್ ಯು? ಈಗ ಐ ವಿಲ್ ಆಸ್ಕ್ ಒನ್ ಕ್ವಶನ್. ಇದನ್ನ ಬರ್ಕೊಂಡಾಗಿದೆಯಾ ಎಲ್ಲರಿಗೂ? ಓಕೆ. ನಾವು ಸಪೋಸ್ ನಾನೀಗ 300 ಡಿಗ್ರೀಸ್ ಮೆಜರ್ ಮಾಡಬೇಕು. ಈಗ ಏನೇನು ಓದ್ತಾ ಇರೋದು ನಾವು? ಮೆಜರ್ಮೆಂಟ್ ಆಫ್ ಆ್ಯಂಗಲ್ಸ್. 300 ಡಿಗ್ರೀಸ್ ಮೆಜರ್ ಮಾಡಬೇಕು. ಆವಾಗ ಏನು ಮಾಡ್ತೀವಪ್ಪ ನಾವು? ವಿ ವಿಲ್ ಮೆಜರ್ ದ ಆ್ಯಂಗಲ್ ಲೈಕ್ ದಿಸ್. ದಿಸ್ ಇಸ್ ಎಕ್ಸ್, ದಿಸ್ ಇಸ್ ವೈ, ದಿಸ್ ಇಸ್ ಆರಿಜಿನ್, ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅಂತ ಕರಿತೀವಿ. ಇದು 90, 180, 270, 300 ಡಿಗ್ರೀಸ್. ಎಸ್ ಆರ್ ನೋ? ದಿಸ್ ಈಸ್ ದ ರಿಸಲ್ಟ್. ಈ ಥರ ಬರಿತೀವಿ, ಹೌದಲ್ವಾ? ಸಪೋಸ್ ನಾನೀಗ ದಟ್ ಈಸ್ 80 ಡಿಗ್ರೀಸ್ ಮೆಜರ್ ಮಾಡಬೇಕು. 80 ಡಿಗ್ರೀಸ್ ಅಂದರೆ ಎಲ್ಲಿ ಬರುತ್ತೆ? 80 ಡಿಗ್ರೀಸ್. ಓಕೆ, ಐ ವಿಲ್ ರೈಟ್ 80 ಡಿಗ್ರೀಸ್ ಮೆಜರ್ ಮಾಡಬೇಕು ಅಂದರೆ ಇಟ್ಸ್ ಸಮ್ವೇರ್ ಹಿಯರ್. ಇದು 80 ಡಿಗ್ರೀಸ್, ಹೌದಲ್ವಾ? ಎಸ್ ಆರ್ ನೋ? ಸಪೋಸ್ ಇಫ್ ಯು ವಾಂಟ್ ಟು ಮೆಜರ್ 150 ಡಿಗ್ರೀಸ್, 150 ಡಿಗ್ರೀಸ್ ಅಂದರೆ ಏನು ಮಾಡ್ತೀರಾ? 150 ಡಿಗ್ರೀಸ್ ಅಂದರೆ ದಿಸ್ ಸಮ್ವೇರ್ ಹಿಯರ್. ಸೊ ದಿಸ್ ಈಸ್ 150 degrees. Is not? This is how we will measure. But the question is, if you want to, that is mark 400 degrees, ಏನು ಮಾಡ್ತೀರಾ? ಅದು ಹೆಂಗೆ ಸರ್ ಆಗುತ್ತೆ? 360 ಅಲ್ವ ಸರ್ ಇರೋದು? ಎಸ್ ಆರ್ ನೋ? ಐ ವಾಂಟ್ ಟು ಮೆಜರ್ 400 ಡಿಗ್ರೀಸ್. ಏನು ಮಾಡೋದು? ಅಬ್ಸರ್ವ್. ಆವಾಗ ಏನು ಮಾಡಬೇಕು?
ದಿಸ್ ಈಸ್ ದ ಕೋಆರ್ಡಿನೇಟ್ ಆಕ್ಸಿಸ್. ಹೌದಲ್ವಾ? ಒಂದು ಸರ್ಕಲ್ ನಾನು ಹಾಕಿದ್ರೆ 360 ಕಂಪ್ಲೀಟೆಡ್. 400 ಡಿಗ್ರಿ ನೆಕ್ಸ್ಟ್ ಬಾಕಿ ಇದೆಯೋ 40 ಡಿಗ್ರಿ. 40 ಡಿಗ್ರಿ ಎಲ್ಲಿ ಬರುತ್ತೆ? ಇಲ್ಲಿಂದ ಯು ಶುಡ್ ಮಾರ್ಕ್ 40 ಡಿಗ್ರೀಸ್. ದಿಸ್ ಈಸ್ 400 ಡಿಗ್ರೀಸ್. ಯು ಗಾಟ್ ಇಟ್? 400 ಡಿಗ್ರೀಸ್ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? ಫಸ್ಟ್ ಕ್ವಾಡ್ರೆಂಟ್. ಯು ಗಾಟ್ ಇಟ್? ಸಪೋಸ್ 500 ಡಿಗ್ರೀಸ್. 500 ಡಿಗ್ರೀಸ್ ಅಂದರೆ ಎಲ್ಲಿ ಬರುತ್ತಪ್ಪ? 500 ಡಿಗ್ರೀಸ್ ಎಲ್ಲಿ ಬರುತ್ತೆ? ಎನಿಬಡಿ? ಇಲ್ಲಿಂದ 100 ಡಿಗ್ರೀಸ್ ಕಣೋ. ಎಷ್ಟಿದೆ? 40 ಆಲ್ರೆಡಿ ಇದೆ. ಸೊ ದ ರಿಸಲ್ಟ್ ಯು ವಿಲ್ ಗೆಟ್ ಹಿಯರ್. ದಿಸ್ ಈಸ್ ವಾಟ್ ಈಸ್ ದಿಸ್? 500 ಡಿಗ್ರೀಸ್ ಆಯಿತು. ಹೌದಲ್ವಾ? 600 ಡಿಗ್ರೀಸ್. 600 ಡಿಗ್ರೀಸ್ ಯಾಕೆಂದರೆ 1200 ಬರೆದಿದ್ರಲ್ಲ ಆಗಲೇ. 600 ಡಿಗ್ರೀಸ್ ಎಲ್ಲಿ ಬರುತ್ತೆ? ಥರ್ಡ್ ಕ್ವಾಡ್ರೆಂಟ್. ಎಸ್ ಆರ್ ನೋ? ಸೊ ಯು ಶುಡ್ ನೋ ದಿಸ್ ಕಾನ್ಸೆಪ್ಟ್. ಒಂದು ಸರ್ಕಲ್ ಅಂತ ಹೇಳಿದ್ರೆ 360 2 ಪೈ. ಇನ್ನೊಂದು ಸರ್ಕಲ್ ಅಂದರೆ 4 ಪೈ ಆಯಿತು. ಇನ್ನೊಂದು ಸರ್ಕಲ್ ಅಂದರೆ 6 ಪೈ ಆಯಿತು. ಲೈಕ್ ದಟ್. ಸೊ ಬೇಸ್ಡ್ ಆನ್ ದಟ್ ವಿ ವಿಲ್ ಮಾರ್ಕ್ ವಿಚ್ ಈಸ್ ಇನ್ ದ ವಿಚ್ ಕ್ವಾಡ್ರೆಂಟ್. ದಿಸ್ ವಿಲ್ ಹೆಲ್ಪ್ ಯು ಇನ್ ಅಲೈಡ್ ಆ್ಯಂಗಲ್ಸ್. ಅಲೈಡ್ ಆ್ಯಂಗಲ್ಸ್ ಅಂತ ಓದ್ತೀವಲ್ವಾ, ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ ಫೈನ್. ಐ ವಿಲ್ ಎಕ್ಸ್ಪ್ಲೈನ್ ದಟ್ ಪಾರ್ಟ್. ಫೈನ್. ಎಲ್ಲರೂ ನೋಡಿದ್ದೀರಾ ಇದನ್ನು? ಹ್ಯಾವ್ ಯು ಸೀನ್ ದಿಸ್? ಸರ್ ನಮ್ಮ ಮನೆಯಲ್ಲೂ ಇದೆ ಸರ್. ಹೌದಲ್ಲ? ನಾವು ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ಏನಿದು? ವಾಲ್ ಕ್ಲಾಕ್. ಅದು ವಾಲ್ ಕ್ಲಾಕ್ ಆದರೂ ಆಗಿರಲಿ, ವಾಚ್ ಆದರೂ ಆಗಿರಲಿ, ಯಾವುದಾದ್ರೂ ಆಗಿರಲಿ, ಪ್ರಶ್ನೆ ಇಷ್ಟೇ. ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ವೆನ್ ದ ಟೈಮ್ ಇಸ್ 10:10? ವಾಟ್ಸ್ ದ ಕ್ವಶನ್? ವಾಟ್ಸ್ ದ ಆ್ಯಂಗಲ್ ಬಿಟ್ವೀನ್ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ when the time is 10:10 or 10 minutes past 10 o'clock? ಹೆಂಗಾರು ಕೊಡ್ಲಿ ಕ್ವಶನ್. ಯು ಗಾಟ್ ಇಟ್? ಈ ಟೈಪ್ ಕ್ವಶನ್ಸು ಜನರಲಿ ಒಂದು ಕ್ವಶನ್ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಓಕೆ, ನೌ ಇನ್ ದಿಸ್ ಕ್ಲಾಸ್ ಐ ವಿಲ್ ಮೇಕ್ ಶ್ಯೂರ್ ಎವ್ರಿ ಒನ್ ವಿಲ್ ಲರ್ನ್ ಹೌ ಟು ರೈಟ್ ಡೈರೆಕ್ಟ್ಲಿ. ಏನು ಲೆಕ್ಕ ಹಾಕದೆ ಹಾಗೆ ಹೆಂಗೆ ಸರ್ ಬರೆಯೋದು ಐ ವಿಲ್ ಶೋ. ಫಸ್ಟ್ ನೀವೇನು ಮಾಡಿ, ಯು ಜಸ್ಟ್ ಟೆಲ್ ಮಿ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಅವರ್ ಹ್ಯಾಂಡ್. ಅವರ್ ಹ್ಯಾಂಡ್ ಪ್ರಾಪರ್ಟೀಸ್ ಏನು? ಮಿನಿಟ್ ಹ್ಯಾಂಡ್ ಪ್ರಾಪರ್ಟೀಸ್ ಏನು? ಇವೆರಡು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ದ ಸೊಲ್ಯೂಷನ್ ಈಸ್ ವೆರಿ ಸಿಂಪಲ್. ಗಾಟ್ ಇಟ್? ನೌ ಟೆಲ್ ಮಿ ಎನಿಬಡಿ ಅವರ್ ಹ್ಯಾಂಡ್, ಅಬೌಟ್ ದ ಅವರ್ ಹ್ಯಾಂಡ್, ಫರ್ಗೆಟ್ ಅಬೌಟ್ ದ ಮಿನಿಟ್ ಹ್ಯಾಂಡ್. ಅವರ್ ಹ್ಯಾಂಡ್, ಇಟ್ ಟೇಕ್ಸ್ ಹೌ ಮೆನಿ ಅವರ್ಸ್ ಟು ಟರ್ನ್ 360 ಡಿಗ್ರೀಸ್? ಒಂದು ಸರ್ಕಲ್ ಎಷ್ಟು ಟೈಮ್ ತಗೊಳುತ್ತೆ? ಎಸ್, ಎಷ್ಟು ಟೈಮ್ ತಗೊಳುತ್ತೆ? 12 hours. ವೆರಿ ಗುಡ್. ಇಟ್ ಕವರ್ಸ್ 360 ಡಿಗ್ರೀಸ್. 12 ಅವರ್ಸ್ ಟೈಮ್ ತಗೊಳುತ್ತೆ ಟು ಕವರ್ 360 ಡಿಗ್ರೀಸ್. ಹೌದೇನಪ್ಪ? ಸೊ 1 ಅವರ್ಗೆ ಎಷ್ಟು ಕವರ್ ಮಾಡುತ್ತೆ? 360 by 12 ಅಂದರೆ ಎಷ್ಟಪ್ಪ? 30 ಡಿಗ್ರೀಸ್. ಕರೆಕ್ಟಾ? 1 ಅವರ್ ಅಂದರೆ ಎಷ್ಟು ಮಿನಿಟ್ಸ್? 1 ಅವರ್ ಮೀನ್ಸ್ ಹೌ ಮೆನಿ ಮಿನಿಟ್ಸ್? ದಟ್ ಈಸ್ 60 ಮಿನಿಟ್ಸ್. ಅದು ತಗೊಳ್ಳೋದು 30 ಡಿಗ್ರೀಸ್. ಒಂದು ನಿಮಿಷಕ್ಕೆ ಎಷ್ಟು ತಗೊಳುತ್ತೆ? 30 by 60. ದ ಆನ್ಸರ್ ಈಸ್ ಹಾಫ್ ಡಿಗ್ರಿ. ದಿಸ್ ಈಸ್ ದ ಇನ್ಫಾರ್ಮೇಷನ್ you need to know to solve any clock problem, the first part. ಆಯಿತಾ? ಇದು ದಿಸ್ ಈಸ್ ಅಬೌಟ್ ದ ಅವರ್ ಹ್ಯಾಂಡ್. ಕಮಿಂಗ್ ಟು ಮಿನಿಟ್ ಹ್ಯಾಂಡ್, ಒಂದು ಸರ್ಕಲ್ ಸುತ್ತೋದಕ್ಕೆ ಮಿನಿಟ್ ಹ್ಯಾಂಡ್ ಎಷ್ಟು ಟೈಮ್ ತಗೊಳುತ್ತೆ? 60 minutes. 60 ಮಿನಿಟ್ಸ್ ಅಂದರೆ 1 ಅವರ್. 1 ಅವರ್ಗೆ ಅದು 360 ಡಿಗ್ರೀಸ್ ರೊಟೇಟ್ ಆಗುತ್ತೆ. ದಟ್ ಈಸ್ 60 ಮಿನಿಟ್ಸ್ ಇಟ್ ಟೇಕ್ಸ್ ಟು ಕವರ್ 360 ಡಿಗ್ರೀಸ್. ಒಂದು ನಿಮಿಷಕ್ಕೆ ಎಷ್ಟು ಕವರ್ ಆಗುತ್ತೆ? 360 by 60,
6 degrees. ಹೌದೇನಪ್ಪ? These are the two results you need. You can solve any problem. Got it? Now, coming to the clock. What's the time now? 10:10, right? 10:10 ಅಂತ ಅವ್ರು ಕೊಟ್ಟಿದ್ದಾರೆ, ಹೌದಾ? ಈಗ ನೀವು 10 o'clock ಅಬ್ಸರ್ವ್ ಮಾಡಿ. ಯು ಜಸ್ಟ್ ಅಬ್ಸರ್ವ್ 10 o'clock. 10 o'clock ಹೇಗಿರುತ್ತಪ್ಪ? ವೇರ್ ಇಸ್ ದಟ್ ಮಿನಿಟ್ ಆ್ಯಂಡ್ ಎಲ್ಲ ನೋಡಿ ಚೆಕ್ ಮಾಡಿ. 10 o'clock ಅಂತ ಹೇಳಿದ್ರೆ ಇಟ್ಸ್ ಎಕ್ಸಾಕ್ಟ್ಲಿ ಲೈಕ್ ದಿಸ್. ಹೌದೇನಪ್ಪ? ಅವರ್ ಹ್ಯಾಂಡ್ ಇಸ್ ಎಕ್ಸಾಕ್ಟ್ಲಿ ಅಟ್ 10, ಮಿನಿಟ್ ಹ್ಯಾಂಡ್ ಇಸ್ ಎಕ್ಸಾಕ್ಟ್ಲಿ ಅಟ್ 12. ಹೌದೇನ್ರು? ಎಸ್ ಆರ್ ನೋ? ಕರೆಕ್ಟಾ? ನೌ 10 o'clock ಆಗಿದ್ದಾಗ ವಾಟ್ ಈಸ್ ಆಂಗಲ್ ಬಿಟ್ವೀನ್ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್? ಎಷ್ಟಿರುತ್ತೆ? 60 degree. ಇನ್ನೊಂದ್ಸರಿ ಯೋಚನೆ ಮಾಡಿ ಹೇಳು. When the time is 10 o'clock, what's the angle between hour hand and minute hand? ಯೋಚನೆ ಮಾಡಿ ಹೇಳಿ. ಇಟ್ಸ್ ವೆರಿ ಸಿಂಪಲ್. ಓಕೆ, ಇನ್ನೂ ಸಿಂಪಲ್ ಆಗಿ ಹೇಳಿ ಕಲ್ತ್ಕೊಳ್ಳಿ. ಇಲ್ಲಿ 1 hourಗೆ ಎಷ್ಟು ಆ್ಯಂಗಲ್ ಇದೆಯಪ್ಪ? ಎಷ್ಟು ಆ್ಯಂಗಲ್ ಇದೆಯೋ? 30 degrees. ಈಗ 10 to 11 ಅಂದರೆ 1 hour. ಗಾಟ್ ಇಟ್? 11 to 12 ಅಂದರೆ 1 hour. ಸೊ ಇದೆಷ್ಟಿರುತ್ತಿದು? ಇದು 30 degrees plus 30 degrees, 60 degrees. When the time is 10 o'clock, yes or no? The angle is 60 degrees. Yes or no? ಇದು ಅರ್ಥ ಆಯ್ತಾ? ಆಲ್ ಆಫ್ ಯು ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ವೆನ್ ದ ಟೈಮ್ ಇಸ್ 10 o'clock, 10 o'clock ಅಂದರೆ ಅವರ್ ಹ್ಯಾಂಡ್ ಇಸ್ ಎಕ್ಸಾಕ್ಟ್ಲಿ ಅಟ್ 10, ಮಿನಿಟ್ ಹ್ಯಾಂಡ್ ಇಸ್ ಎಕ್ಸಾಕ್ಟ್ಲಿ ಅಟ್ 12. ನೌ ಟೆಲ್ ಮಿ ವಾಟ್ಸ್ ದ ಆ್ಯಂಗಲ್ ಬಿಟ್ವೀನ್ ದೋಸ್ ಟೂ ನೀಡಲ್ಸ್. ಅಂದರೆ ನಿನಗೆ ಈ ಮಿನಿಟ್ ಹ್ಯಾಂಡ್ ಅವರ್ ತಗೊಳ್ಳಿ, 6 degrees 1 ನಿಮಿಷಕ್ಕೆ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ನಿಮಿಷ ಇದೆ? 10 ನಿಮಿಷ ಇದೆ. 10 into 6, ದ ಆನ್ಸರ್ ಇಸ್ ಹೌ ಮಚ್? 60. ಎಸನು? ದೇರ್ ಫೋರ್ 10 o'clock ಇದ್ದಾಗ ದ ಆ್ಯಂಗಲ್ ಬಿಟ್ವೀನ್ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ಇಸ್ ಹೌ ಮಚ್? 60 degrees. ಇದು ಎಷ್ಟು ಜನಕ್ಕೆ ಅರ್ಥ ಆಗಿದೆ? ಕೈ ಎತ್ತಿದ್ರೆ ಅರ್ಥ ಆಗಿದೆ ಅಂತ, ಕೈ ಎತ್ತಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗಿಲ್ಲ ಅಂತ. ಓಕೆ, ಫೈನ್. ಸೊ ಇನ್ನೂ ಕೆಲವರು ಕೈ ಎತ್ತಿಲ್ಲ, ಇಲ್ಲ ಅರ್ಧ ಎತ್ತಿದ್ದೀರ. ಅರ್ಥ ಆಗಿದೆ ಸರ್, ಅರ್ಥ ಆಗಿಲ್ಲ ಅಂತ. ಹೌದೇನ್ರೋ? ಎಸ್ ಆರ್ ನೋ? ನೌ ಐ ವಿಲ್ ಟೆಲ್ ಯು ಒನ್ಸ್ ಅಗೇನ್. ಅಬ್ಸರ್ವ್. ಈಗ ದಿಸ್ ಇಸ್ ದ ಕ್ಲಾಕ್ ಅಲ್ವೇನ್ರೋ? ದಿಸ್ ಇಸ್ ಕ್ಲಾಕ್, ರೈಟ್? ದಿಸ್ ಇಸ್ 12, 1, 2 ಅಂತ ಬರೆದಿದ್ದೀನಿ. ಈಗ ಇದು ನೀಡ್ಲ್, ಅವರ್ ಆ್ಯಂಡ್ ನೀಡ್ಲ್. ಅಬ್ಸರ್ವ್ ಮಾಡಿ. ಈಗ ನಾನು ಇಲ್ಲಿಂದ ಇಲ್ಲಿವರೆಗೂ ಅಂತ ನಾನು ಬರೆದ್ರೆ, ಯು ಗಾಟ್ ಇಟ್? ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದೀಸ್ ಟು ಅಂದರೆ 30 degrees. ಅರ್ಥ ಮಾಡ್ಕೊಳ್ಳಿ. 1 hour ಅಂದರೆ ಆ್ಯಂಗಲ್ ಎಷ್ಟಿರುತ್ತೆ? 30 degrees. 30 degrees ಲೈಕ್ ದಟ್. ಎಸ್ ಆರ್ ನೋ? 1 hour ಅಂದರೆ ಒಂದೇ ನೀಡಲ್ ನಾನು ಮಾಡ್ತಾ ಇದ್ರೆ 30 degrees ಮೂವ್ ಆಗುತ್ತದು. ಇಸ್ ನಾಟ್? ನೋ, ಫೈನ್. ಈಗ ಕಮಿಂಗ್ ಟು ದಿಸ್ ಪಾರ್ಟ್. ವೆನ್ ದಿಸ್ ಕಮ್ಸ್ 10:10, ವೆನ್ ದ ಟೈಮ್ ಇಸ್ 10:10, ವಾಟ್ಸ್ ದ ಆ್ಯಂಗಲ್? ವಾಟ್ಸ್ ದ ಆ್ಯಂಗಲ್? ನೀವು ವಾಲ್ ಕ್ಲಾಕ್ನ ಅಬ್ಸರ್ವ್ ಮಾಡಿದರೆ, ಇಲ್ಲ ವಾಚ್ನ ಅಬ್ಸರ್ವ್ ಮಾಡಿದರೆ ಕರೆಕ್ಟಾಗಿ ನೀವು ಅನಲೈಸ್ ಮಾಡ್ತೀರಾ. ಓಕೆ, ವೆನ್ ದ ಟೈಮ್ ಇಸ್ 10:10, ವಾಟ್ಸ್ ದ ಆ್ಯಂಗಲ್? ಮೈಕ್ ಯಾರ ಹತ್ರ ಇದೆ? ಟ್ರೈ ಮಾಡಿ. ವೆದರ್ ಯುವರ್ ಆನ್ಸರ್ ಇಸ್ ಕರೆಕ್ಟ್ ಆರ್ ರಾಂಗ್, ಡೋಂಟ್ ವರಿ. ನಿಮ್ಮ ತಲೆಯಲ್ಲಿ ಏನು ಫ್ಲ್ಯಾಶ್ ಆಗುತ್ತೋ ಅದು ಹೇಳಿ. ನೀನು ಹೇಳಪ್ಪ. 120 degree. ಎಷ್ಟಪ್ಪ? 120 degree. 120 degrees. 120 degrees ಅಂತ ಅವನು ಹೇಳ್ದ. ಗುಡ್ ಟ್ರೈ, ಬಟ್ ದ ಆನ್ಸರ್ ಈಸ್ ರಾಂಗ್. ಗಾಟ್ ಇಟ್? ಬಟ್ ಗುಡ್ ಟ್ರೈ. ಯಾಕೆ ಸರ್ ಹಂಗಂತೀರಾ? ಗುಡ್ ಟ್ರೈ ಅಂತೀರಾ, ಆನ್ಸರ್ ರಾಂಗ್ ಅಂತೀರಾ? ಕರೆಕ್ಟ್. ಅಬ್ಸರ್ವ್. 10 ಗಂಟೆ ಟೈಮಲ್ಲಿ ಏನಾಗಿರುತ್ತೋ, ಅವರ್ ಹ್ಯಾಂಡ್ ಈಸ್ ಎಕ್ಸಾಕ್ಟ್ಲಿ ಅಟ್ 10, ಮಿನಿಟ್ ಹ್ಯಾಂಡ್ ಇಸ್ ಎಕ್ಸಾಕ್ಟ್ಲಿ ಅಟ್ 12, ರೈಟ್? 10 ನಿಮಿಷ ಇದು ಮೂವ್ ಆದರೆ, 10 ನಿಮಿಷ ಇಲ್ಲಿಗೆ ಬಂದರೆ ಅವರ್ ಹ್ಯಾಂಡ್ ಇದು ಅಲ್ಲೇ ಇರುತ್ತಾನೋ? do you find the needle is here only? It moves a little, right? Yes or no? ಇದು ಅಬ್ಸರ್ವ್ ಮಾಡಿದ್ದೀರಾ? ಇದು 10 ನಿಮಿಷ ಮೂವ್ ಆದರೆ ಇದು ಇಲ್ಲಿಗೆ ಬಂದಿರುತ್ತೆ. ಎಲ್ಲಿಗೆ?
ಇಲ್ಲಿಗೆ ಬಂದಿರುತ್ತೆ. ಗಾಟ್ ಇಟ್? ಅಬ್ಸರ್ವ್ ಮಾಡಿ ದಟ್ ಒನ್. ಹ್ಯಾವ್ ಯು ಅಬ್ಸರ್ವ್ ದಿಸ್? ಆ ನೀಡ್ಲು ಒಂಚೂರು ಮೂವ್ ಆಗಿರುತ್ತೆ. ಎಷ್ಟು ಮೂವ್ ಆಗಿರುತ್ತೆ? ದಟ್ ಈಸ್ ದ ಕ್ವಶನ್. ಅದರ್ವೈಸ್ 120 ಡಿಗ್ರೀಸ್ ಇಸ್ ಕರೆಕ್ಟ್. ಅದೊಂಚೂರು ಮೂವ್ ಆಯ್ತಲ್ವಾ, ದಟ್ ಯು ಹ್ಯಾವ್ ಟು ಸಬ್ಟ್ರಾಕ್ಟ್. ಐ ವಾಂಟ್ ದಿಸ್ ಆ್ಯಂಗಲ್, ರೈಟ್? ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಆ್ಯಂಗಲ್ ಬೇಕು? ಅವನು ಹೇಳ್ತಾ ಇರೋದು ವೈಟ್ ಬರ್ದಿದ್ದೀನಲ್ಲ, ಅಲ್ಲಿಂದ ಹೇಳ್ತಾ ಇದ್ದಾನೆ 120 ಡಿಗ್ರೀಸ್ ಅಂತ. ಹೌದಲ್ವಾ? ಎಸ್ ಆರ್ ನೋ? ಎನಿಬಡಿ? ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಪಾರ್ಟ್. ಇಲ್ಲಿ 120 ಡಿಗ್ರೀಸ್ ಅವನು ಹೇಳಿದ್ದಂತೂ ಒಂದು ಐಡಿಯಾ ಇದೆ. ಓಕೆ, ಮೈನಸ್ ಇದು ಎಷ್ಟು ಟರ್ನ್ ಆಯಿತು? ಹಾಫ್ ಡಿಗ್ರಿ, 1 ನಿಮಿಷಕ್ಕೆ ಹಾಫ್ ಡಿಗ್ರಿ ಮೂವ್ ಆಗುತ್ತೆ ಅವರ್ ಹ್ಯಾಂಡ್. ಹೌದೇನಪ್ಪ? 10 ನಿಮಿಷಕ್ಕೆ ಇಂಟು 10. ದ ಆನ್ಸರ್ ಈಸ್ 120 ಡಿಗ್ರೀಸ್ ಮೈನಸ್ 5 ಡಿಗ್ರೀಸ್. ದ ಆನ್ಸರ್ ಈಸ್ 115 ಡಿಗ್ರೀಸ್. ಇದು ಎಷ್ಟು ಜನಕ್ಕೆ ಅರ್ಥ ಆಯಿತು? ಇದು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಸರ್. ಓಕೆ, ಓನ್ಲಿ ಎ ಫ್ಯೂ ಸ್ಟೂಡೆಂಟ್ಸ್ ರೈಸ್ ಯುವರ್ ಹ್ಯಾಂಡ್ಸ್. ಬಟ್ ಇನ್ನೊಂದು ಸರಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ವೆನ್ ದ ಟೈಮ್ ಇಸ್ 10 o'clock ಇದ್ದಾಗ ಎಲ್ರಿಗೂ ಅರ್ಥ ಆಗಿದೆ. 10 ಆದಾಗ ಸುಮಾರು ಜನಕ್ಕೆ ಅರ್ಥ ಆಗಿಲ್ಲ. ವೈ? ಲೆಟ್ ಅಸ್ ಸಿ. ಅದಕ್ಕೆ ಯು ಶುಡ್ ಲರ್ನ್ ದ ಪ್ರಾಪರ್ಟೀಸ್ ಆಫ್ ಮಿನಿಟ್ ಹ್ಯಾಂಡ್ ಆಸ್ ವೆಲ್ ಆಸ್ ಅವರ್ ಹ್ಯಾಂಡ್. ಓಕೆ, ಈಗ ನೀವು ಮನೆಯಲ್ಲಿ ನೋಡಿರ್ತೀರ ಗಡಿಯಾರನ, ಹೌದಲ್ವಾ? 10 ಗಂಟೆ ಅಂತ ಹೇಳಿದ ತಕ್ಷಣ ಈ ಚಿಕ್ಕ ಮುಳ್ಳು ಅಂತ ಹೇಳ್ತೀವಲ್ವ, ಆ ಚಿಕ್ಕ ಮುಳ್ಳು ಎಕ್ಸಾಕ್ಟ್ 10ಗಿರುತ್ತೆ, ದೊಡ್ಡ ಮುಳ್ಳು ಎಕ್ಸಾಕ್ಟ್ಲಿ 12ಗಿರುತ್ತೆ. ಹೌದೇನಪ್ಪ? 10 ಅಂದರೆ ದಟ್ ಬಿಗ್ ನೀಡ್ಲ್ ಅಂದರೆ ಮಿನಿಟ್ ಹ್ಯಾಂಡ್ ಇದೆ ನೋಡಿ, ಅದು 60 ಡಿಗ್ರೀಸ್ ಮೂವ್ ಆಗುತ್ತೆ. ಅದು 60 ಡಿಗ್ರೀಸ್ ಮೂವ್ ಆದರೆ ಅಟ್ ದ ಸೇಮ್ ಟೈಮ್ ಅವರ್ ಹ್ಯಾಂಡ್ ಅಲ್ಲೇ ಇರಲ್ಲ, ಅದೊಂಚೂರು ಮೂವ್ ಆಗುತ್ತೆ. ಎಷ್ಟು ಮೂವ್ ಆಗುತ್ತೆ ಅಂತ ಇಲ್ಲಿ ಕಂಡಿಡ್ದಿದ್ದೀರಾ. ಅಬ್ಸರ್ವ್ ಅವರ್ ಹ್ಯಾಂಡ್ ಪ್ರಾಪರ್ಟೀಸ್. 1 ನಿಮಿಷಕ್ಕೆ ಎಷ್ಟು ಮೂವ್ ಆಗುತ್ತಿದು? ಅರ್ಧ ಡಿಗ್ರಿ ಮೂವ್ ಆಗುತ್ತೆ. ಹೌದಲ್ವಾ? 10 ನಿಮಿಷಕ್ಕೆ ಎಷ್ಟು ಮೂವ್ ಆಗುತ್ತೆ? 5 ಡಿಗ್ರೀಸ್. ಸೊ ದೇರ್ ಫೋರ್, ಸೊ ಇದು 5 ಡಿಗ್ರೀಸ್ ಮೂವ್ ಆಯಿತು. ಎಷ್ಟು ಮೂವ್ ಆಯ್ತು ಇಲ್ಲಿ? 5 ಡಿಗ್ರೀಸ್. ಸೊ ದೇರ್ ಫೋರ್ ನಾನು ಇಲ್ಲಿಂದ ಇಲ್ಲಿವರೆಗೂ ಕಂಡುಹಿಡಬೇಕು. ದೇರ್ ಫೋರ್ ದ ಆ್ಯಂಗಲ್ ಈಸ್ 120 ಮೈನಸ್ 5 ಡಿಗ್ರೀಸ್. ದ ಆನ್ಸರ್ ಈಸ್ 115 ಡಿಗ್ರೀಸ್. ಇದು ಅರ್ಥ ಆಯ್ತಾ ಇವಾಗ? ಆಲ್ ಆಫ್ ಯು? ಎಸ್ ಆರ್ ನೋ? ವಿ ವಿಲ್ ಸಾಲ್ವ್ ಮೆನಿ ಪ್ರಾಬ್ಲಮ್ಸ್. ಓಕೆ, ಸೊ ದಿಸ್ ಈಸ್ ಒನ್ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್. ಇವಾಗ ಮಿನಿಟ್ ಆ್ಯಂಡ್ ಪ್ರಾಪರ್ಟೀಸ್ ಹೇಳಿದ್ದೀನಿ, ಅವರ್ ಆ್ಯಂಡ್ ಪ್ರಾಪರ್ಟೀಸ್ ಹೇಳಿದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ತಿರುಗಿ ಅದನ್ನು ಹೇಳಲ್ಲ. ಓಕೆ, ಯು ಶುಡ್ ನೋ ದಿಸ್. ಓಕೆ, ಫೈನ್. ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. 11:05. ವಾಟ್ಸ್ ದ ಟೈಮ್? 11:05. ವಾಟ್ಸ್ ದ ಆ್ಯಂಗಲ್ ಬಿಟ್ವೀನ್ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್, ಅಥವಾ ವಿಚ್ ಇಸ್ ದ ಅಕ್ಯೂಟ್ ಆ್ಯಂಗಲ್ ಅಂತ ಕರೀತಾರೆ. ಓಕೆ, ಎಷ್ಟು ಹೇಳ್ತೀರಾ? 11:05. 11:05 ಅಂತ ಹೇಳಿದ ತಕ್ಷಣ ಒಂದು ಗಡಿಯಾರ ಬರ್ಕೊಳ್ಳಿ. ದಿಸ್ ಇಸ್ 12, 6, 3, 9. ಸೊ ದಿಸ್ ಇಸ್ 10, ದಿಸ್ ಇಸ್ 11. ಸೊ ದಿಸ್ ಇಸ್ 1, 2. ಹೌದೇನಪ್ಪ? ದಿಸ್ ಈಸ್ 1 ಕ್ಲಾಕ್. ಸೊ ಅಬ್ಸರ್ವ್ ದಿಸ್. When the time is 11 o'clock, when the time is 11 o'clock, ಫಸ್ಟ್ 11 o'clock ಅರ್ಥ ಮಾಡ್ಕೊಳ್ಳಿ, ಆಮೇಲೆ 11:05 ಬರೋರಂತೆ. 11 o'clock ಇದ್ದಾಗ ವಾಟ್ಸ್ ದ ಮೀನಿಂಗ್? ಅವರ್ ಹ್ಯಾಂಡ್ ಇಸ್ ಎಕ್ಸಾಕ್ಟ್ಲಿ ಅಟ್ 11, ಮಿನಿಟ್ ಹ್ಯಾಂಡ್ ಇಸ್ ಎಕ್ಸಾಕ್ಟ್ಲಿ ಅಟ್ 12, ರೈಟ್? ಹೌದೇನಪ್ಪ? ಎಸ್. ನಾವು ವಾಟ್ಸ್ ದ ಆ್ಯಂಗಲ್ ಬಿಟ್ವೀನ್ ದೋಸ್ ಟು? ಯಾರು ಹೇಳ್ತೀರಾ? When the time is 11 o'clock, what's the angle between hour hand and minute hand? 60 degree. ಇನ್ನೊಂದ್ಸರಿ ಯೋಚನೆ ಮಾಡಿ ಹೇಳು. Anybody? When the time is 11 o'clock, what's the angle between hour hand and minute hand? ಎಷ್ಟಪ್ಪ? ನೋಡ್ರೋ, ದಿಸ್ ಈಸ್ 1 ಇಂಟರ್ವಲ್. ಈಗ ಎಷ್ಟು ಇಂಟರ್ವಲ್ ಇದೆ ಇಲ್ಲಿ? 12 ಇಂಟರ್ವಲ್ ಇದೆ. ಬರೀ ಒಂದೇ ಒಂದು ಇಂಟರ್ವಲ್ ನಾನು ತಗೊಂಡ್ರೆ ಎಷ್ಟು ಬರುತ್ತೋ? 30 ಡಿಗ್ರೀಸ್. ಸೊ 11 o'clock ಇದ್ದಾಗ 11 o'clock ಇದ್ದಾಗ
The angle is 30 degrees. The angle between hour hand and minute hand is 30 degrees. ಇಲ್ಲಿ ಟೈಮ್ ಎಷ್ಟು ಕೊಟ್ಟಿರೋದು 11:05. ಸೊ ಮಿನಿಟ್ ಹ್ಯಾಂಡು 1ವರೆಗೂ ಬಂದಿದೆ, ಹೌದೇನಪ್ಪ? 1ಗೆ ಬಂದಿದೆ. ಮಿನಿಟ್ ಹ್ಯಾಂಡ್ 1ಗೆ ಬಂದರೆ ಅವರ್ ಹ್ಯಾಂಡ್ ಎಲ್ಲಿಗೆ ಬಂದಿದೆ? ಒಂಚೂರು ಮೂವ್ ಆಗಿದೆ. ಎಸನು ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಚೂರು? ಎಷ್ಟು? ಹೌ ಟು ಕ್ಯಾಲ್ಕುಲೇಟ್? 57.5 degree. ವೆರಿ ಗುಡ್. ಅಬ್ಸರ್ವ್, 5 ನಿಮಿಷಕ್ಕೆ 5 ಮಿನಿಟ್ಸ್ಗೆ ಅವರ್ ಹ್ಯಾಂಡ್ ಮೂವ್ಸ್ ಹೌ ಮಚ್? ಅವರ್ ಹ್ಯಾಂಡ್ ಮೂವ್ಸ್ 5 ಇಂಟು ಹಾಫ್ ಅಲ್ವೇನಪ್ಪ? ದ ಆನ್ಸರ್ ಈಸ್ 2.5 ಡಿಗ್ರೀಸ್. ಎಷ್ಟು ಮೂವ್ ಆಗಿದೆ? 2.5. ಇದು ಮೂವ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಏನಾಯಿತು? 30 + 30 60 ಡಿಗ್ರೀಸ್ ಅಂತ ಬರೆದ್ಬಿಡ್ಬೋದಾಗಿತ್ತು. 60 ಡಿಗ್ರೀಸ್ನಲ್ಲಿ ಇದು ಮೂವ್ ಆಗಿರೋದ್ರಿಂದ 2.5 ಡಿಗ್ರೀಸ್ ಕಳೆದುಬಿಡಿ, 57.5 ಡಿಗ್ರೀಸ್. ದಿಸ್ ಈಸ್ ದ ಆಂಗಲ್ ಬಿಟ್ವೀನ್ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ವೆನ್ ದ ಟೈಮ್ ಈಸ್ 11:05. ಅರ್ಥ ಆಗ್ತಾ ಇದೆಯಾ ಆಲ್ ಆಫ್ ಯು? ಅದೇ ಥರ ದೆರ್ ಇಸ್ ಒನ್ ಮೋರ್ ಪ್ರಾಬ್ಲಮ್. ಓಕೆ, ಅದನ್ನು ಫಸ್ಟ್ ಸಾಲ್ವ್ ಮಾಡಿ, ಇದನ್ನು ಬರ್ಕೊಂಡ ಮೇಲೆ ಇದರಲ್ಲಿ ಇನ್ನೇನಾದ್ರು ಡೌಟ್ಸ್ ಇದ್ದರೆ ಕೇಳಿ. ಗಾಟ್ ಇಟ್? ಸೊ ಈ ಟೈಪ್ ಪ್ರಾಬ್ಲಮ್ಸ್ನ ಮಿನಿಮಮ್ ಟೈಮಲ್ಲಿ ಮಾಡಬೇಕು. ಸೊ ಫಾರ್ ದಟ್ ಓನ್ಲಿ ಐ ಆಮ್ ಎಕ್ಸ್ಪ್ಲೇನಿಂಗ್ ಇನ್ ದಿಸ್ ಮೆಥಡ್. ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಆರ್ ದೇರ್. This is one of the simplest method. Okay, when the time is 12:20, when the time is 12:20, when the time is 12:20, 110 degree. ಎಷ್ಟಪ್ಪ? 110 degree. 110 degrees. ವೆರಿ ಗುಡ್. ಬಟ್ ಎಲ್ರಿಗೂ ಅರ್ಥ ಆಗಲಿ. ಅಬ್ಸರ್ವ್, ದಿಸ್ ಈಸ್ 12, ದಿಸ್ ಈಸ್ 6, this is 3, this is 9. Observe this 1, 2, 4, 5. Observe 12:20 ಅಂದರೆ ಮಿನಿಟ್ ಹ್ಯಾಂಡ್ ಇಸ್ ಎಕ್ಸಾಕ್ಟ್ಲಿ ಅಟ್ 4, ನೋ ಡೌಟ್ ಇನ್ ಇಟ್. ಅವರ್ ಹ್ಯಾಂಡ್ ಏನಾಗಿರುತ್ತೆ? 12 ಎಕ್ಸಾಕ್ಟ್ ಇರಲ್ಲ, 12ಗೂ ಅಂತ ಚೂರು ಮೂವ್ ಆಗಿರುತ್ತೆ. ಎಷ್ಟು ಮೂವ್ ಆಗಿದೆ ಅಂತ ನೋಡೋಣ. ಅಬ್ಸರ್ವ್, ದಿಸ್ ಈಸ್ little, it moves little. How much? Observe, 12 o'clock ಅಂದರೆ 2 ನೀಡಲ್ಸ್ 12 ಕರೆಕ್ಟ್ ಆಗಿತ್ತು, ಹೌದಲ್ವಾ? 12:20 ಅಂದಾಗ ಮಿನಿಟ್ ಹ್ಯಾಂಡ್ ಇಲ್ಲಿಗೆ ಬಂತು, ಅವರ್ ಹ್ಯಾಂಡ್ ಒಂಚೂರು ಮೂವ್ ಆಗಿದೆ. ಎಷ್ಟು ಮೂವ್ ಆಗಿದೆ? 1, 2, 3, 4 ಇಂಟರ್ವಲ್ಸ್ ಅಂದರೆ ದ ಆನ್ಸರ್ ಈಸ್ 120 ಡಿಗ್ರೀಸ್ ಅಂತ ಬಂತು. ಆದರೆ ಇದು ಇಟ್ ಮೂವ್ಸ್ ಎ ಲಿಟಲ್, ರೈಟ್? ಇಟ್ ಮೂವ್ಸ್ ಎ ಲಿಟಲ್. ಇಲ್ಲಿಂದ ಇಲ್ಲಿವರೆಗೂ ಮೂವ್ ಆಗಿದೆ. ಎಷ್ಟದು? half degree into 20. The answer is 10 degrees. Therefore 120 degrees ಅಲ್ಲಿ 10 degrees subtract ಮಾಡಿ 110 degrees ಬರುತ್ತೆ. This will be the one of the method of finding the angle between hour hand and minute hand ಅಥವಾ minute hand and hour hand. You got it? ಅರ್ಥ ಆಗ್ತಾ ಇದೆಯಾ all of you? ಇದು ಅರ್ಥ ಆಗಿದ್ರೆ coming to the next example. ಅಲ್ಲೇ ಬರ್ದಿದ್ದೀನಿ ಟೈಮು. ವಾಟ್ಸ್ ದ ಟೈಮ್? 2:20. ಟ್ರೈ ಮಾಡಿ. 2:20. 50 degree. 2:20 ಎಷ್ಟು ಬರ್ತಪ್ಪ? 50 degree. 50 ಡಿಗ್ರೀಸ್. ಏನಪ್ಪ 50 ಡಿಗ್ರೀಸ್ ಎಲ್ರಿಗೂ ಬಂತಾ? ಬರೀ ಅವನೊಬ್ಬನೇ ಆನ್ಸರ್ ಹೇಳ್ತಾ ಇದ್ದಾನರು, ಬೇರೆಯವರು ಸಾಲ್ವ್ ಮಾಡಿ ಬರಲಿಲ್ವಾ? ಐ ವಿಲ್ ಎಕ್ಸ್ಪ್ಲೈನ್. ಅಬ್ಸರ್ವ್ ದಿಸ್ ಪಾರ್ಟ್. ದಿಸ್ ಇಸ್ 12. ವಾಟ್ಸ್ ದ ಟೈಮ್? 2:20. ಅಬ್ಸರ್ವ್ ದಿಸ್ 2:20 ಅಂತ ಹೇಳಿದ್ರೆ 2 ಇಂಟರ್ವಲ್ಸ್ ಅಂದರೆ 60 ಡಿಗ್ರೀಸ್ ಕರೆಕ್ಟು. ಎಷ್ಟು ಮೂವ್ ಆಗಿದೆ ನೀವು ಅಬ್ಸರ್ವ್ ಮಾಡ್ತಾ ಇರೋದು?
ಅವರ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ಕಡೆ ಹೋಗ್ತಾ ಇದೆಯಾ, ಆಪೋಸಿಟ್ ಕಡೆ ಹೋಗ್ತಾ ಇದೆಯಾ? ಮಿನಿಟ್ ಹ್ಯಾಂಡ್ ಕಡೆ ಹೋದರೆ ಸಬ್ಟ್ರಾಕ್ಟ್ ಮಾಡಬೇಕು, ಆಪೋಸಿಟ್ ಹೋದರೆ ಆ್ಯಡ್ ಮಾಡಬೇಕು. ಅದು ಹೇಗೆ ಸರ್? ಐ ವಿಲ್ ಎಕ್ಸ್ಪ್ಲೈನ್ ದಟ್ ಇನ್ ದ ನೆಕ್ಸ್ಟ್ ಎಕ್ಸಾಂಪಲ್. 20 into half degrees. The answer is 60 degrees minus 10 degrees. The answer is 50 degrees. Please check. ಎಲ್ರಿಗೂ ಅರ್ಥ ಆಗಿದೆಯಾ? ಇದರಲ್ಲಿ ಯಾವುದು ಫಾರ್ಮುಲಾ ಆಗಲಿ, ಯಾವುದು ಕಾಂಪ್ಲಿಕೇಟೆಡ್ ಏನೂ ಇಲ್ಲ. ಓಕೆ, ಬರೀ ಪ್ರಾಪರ್ಟೀಸ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಯು ಕ್ಯಾನ್ ಈಸಿಲಿ ರೈಟ್ ದ ಆನ್ಸರ್. ಮಿನಿಟ್ ಆ್ಯಂಡ್ ಪ್ರಾಪರ್ಟಿ ಏನು, ಅವರ್ ಆ್ಯಂಡ್ ಪ್ರಾಪರ್ಟಿ ಏನು, ಅಷ್ಟೇ. ಓಕೆ, ಎಸ್. ನೆಕ್ಸ್ಟ್ ಯಾರು ಹೇಳ್ತೀರಾ? ಯಾರ ಹತ್ರ ಇದೆ ಮೈಕ್ ಈಗ? ಮೈಕ್ ನಿನ್ನ ಹತ್ರನೇ ಇದೆಯಲ್ಲ? ಎಸ್. ವಿತೌಟ್ ರೈಟಿಂಗ್ ಎನಿಥಿಂಗ್, ಯು ಜಸ್ಟ್ ಟೆಲ್ ಮೀ, ವೆನ್ ದ ಟೈಮ್ ಇಸ್ 6:30, ವಾಟ್ಸ್ ದ ಆಂಗಲ್ ಬಿಟ್ವೀನ್ ಅವರ್ ಆ್ಯಂಡ್ ಮಿನಿಟ್ ಹ್ಯಾಂಡ್? 0 degree. ನೋ ಇನ್ನು ಸ್ವಲ್ಪ ಯೋಚನೆ ಮಾಡು, 6:30. ಹಾಗೆ ಯೋಚನೆ ಮಾಡು. ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ಡೋಂಟ್ ವರಿ ಅಬೌಟ್ ದ ಆನ್ಸರ್. ನಿನಗೇನು ಫ್ಲ್ಯಾಶ್ ಆಗುತ್ತೋ ಅದು ಹೇಳು. ಎನಿಬಡಿ ಫ್ರಮ್ ದಿಸ್ ಸೈಡ್? ಎಸ್. 6:30 ಏನು ಬರಿಬಾರ್ದು, ಹಾಗೆ ಹೇಳಬೇಕು. ಇಲ್ಲ ಸರ್ ನಾನು ಬರೀತೀನಿ. ಎಷ್ಟಪ್ಪ? 15 degree. 15 degrees. ಯು ಗಾಟ್ ಇಟ್? ಹೇಗೆ ಸರ್? 6:30 ಅಂದರೆ 0 degrees ಅಲ್ವಾ ಸರ್ ಅಂತ ಅಂದ್ಬಿಡಬೇಡಿ. ಅಬ್ಸರ್ವ್. This is 1 clock. This is 12, 6, 3, 9. Observe, 6 o'clock andre it's like this. This is 6 o'clock. 6:30 ಅಂದರೆ ಮಿನಿಟ್ ಆ್ಯಂಡ್ ಇಲ್ಲಿವರೆಗೂ ಬರುತ್ತೆ. ಅಬ್ಸರ್ವ್ ಮಾಡಿ. ಅಟ್ ದ ಸೇಮ್ ಟೈಮ್ ಅವರ್ ಆ್ಯಂಡ್ ಇಲ್ಲಿ ಬಂದಿರುತ್ತೆ. ಇಟ್ ಮೂವ್ಸ್. ಎಷ್ಟು ಮೂವ್ ಆಗುತ್ತೆ ಅಂದರೆ 30 ಮಿನಿಟ್ಸ್ಗೆ ಹಾಫ್ ಡಿಗ್ರಿ ಅಂದರೆ ಎಷ್ಟಾಯಿತು? 15 ಡಿಗ್ರೀಸ್. ಎಷ್ಟು ಮೂವ್ ಆಗಿದೆ ಅಂದರೆ 15 ಡಿಗ್ರೀಸ್ ಮೂವ್ ಆಗಿದೆ. ವೆನ್ ಇಟ್ ಈಸ್ 6 o'clock ಎಕ್ಸಾಕ್ಟ್ ಅಂದರೆ 180 ಡಿಗ್ರಿ. ಹೌದಲ್ವಾ? ಎಸ್ ಆರ್ ನೋ? ಆದರೆ ಮಿನಿಟ್ ಆ್ಯಂಡ್ 6ಗೆ ಬಂದ ತಕ್ಷಣ ಅವರ್ ಆ್ಯಂಡ್ ಅಲ್ಲೇ ಇರಲ್ಲ. ಇಟ್ ಮೂವ್ಸ್ ಎ ಲಿಟಲ್. ಹೌ ಮಚ್ ಅಂದರೆ 30 ಮಿನಿಟ್ಸ್ ಮೂವ್ ಆಗುತ್ತೆ ಅಂದರೆ ಹಾಫ್ ಡಿಗ್ರಿ 1 ನಿಮಿಷಕ್ಕೆ. ದ ಆನ್ಸರ್ ಈಸ್ 15 ಡಿಗ್ರೀಸ್. ಇಫ್ ದ ಟೈಮ್ ಇಸ್ 12 o'clock ಅಂದಾಗ ಹಿ ವಾಸ್ ರೈಟ್, 0 ಡಿಗ್ರೀಸ್. ಅದೊಂದಕ್ಕೆ ಬಿಟ್ಟು ಬೇರೆ ಇನ್ಯಾವುದಕ್ಕೂ 0 ಡಿಗ್ರೀಸ್ ಬರಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಆಯಿತಾ? ನಾವು ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ಯಾರು ಕರೆಕ್ಟಾಗಿ ಆನ್ಸರ್ ಹೇಳ್ತೀರ ನೋಡೋಣ. ಓಕೆ, ವೆನ್ ದ ಟೈಮ್ ಇಸ್ 3:15, ವೆನ್ ದ ಟೈಮ್ ಇಸ್ 3:15, ವಾಟ್ಸ್ ದ ಆ್ಯಂಗಲ್ ಬಿಟ್ವೀನ್ ಮಿನಿಟ್ ಆ್ಯಂಡ್ ಆ್ಯಂಡ್ ಅವರ್ ಆ್ಯಂಡ್, ಅಥವಾ ಅವರ್ ಆ್ಯಂಡ್ ಮಿನಿಟ್? ಅಕ್ಯೂಟ್ ಆ್ಯಂಗಲ್ ಹೇಳಿ ಸಾಕು, ಅಪ್ಟ್ಯೂಸ್ ಬೇಡ. 3:15 ಯೋಚನೆ ಮಾಡಿ ಹೇಳಿ. ಯುವರ್ ಆನ್ಸರ್ ಮೇ ಬಿ ರೈಟ್ ಆರ್ ರಾಂಗ್, ಡೋಂಟ್ ವರಿ. 3.5 degree. 3.5 degrees. First option 3.5 degrees. Second option, any second option? When the time is upon 3:15. Howda? When the time is 3:15. Observe. 3 o'clock ಇದ್ದಾಗ ಇಟ್ ವಿಲ್ ಬಿ ಲೈಕ್ ದಿಸ್. 3:15 ಅಂತ ಹೇಳಿದ್ರೆ ಮಿನಿಟ್ ಆ್ಯಂಡ್ ಇಲ್ಲಿ ಬಂದಿರುತ್ತೆ, ಅವರ್ ಆ್ಯಂಡ್ ಒಂಚೂರು ಮೂವ್ ಆಗಿರುತ್ತೆ. ಎಷ್ಟು ಮೂವ್ ಆಗಿರುತ್ತೆ ಯೋಚನೆ ಮಾಡಿ ಅಷ್ಟೇ. ದಟ್ಸ್ ಆನ್ಸರ್. ಎನಿಬಡಿ? ಅಬ್ಸರ್ವ್, ವೆನ್ ದ ಟೈಮ್ ಇಸ್ 3 o'clock ದ ಆ್ಯಂಗಲ್ ಇಸ್ 90 degrees. ಅದನ್ನೇನು ಕೇಳಲ್ಲ ಯಾರು. ಗಾಟ್ ಇಟ್? ವೆನ್ ದ ಟೈಮ್ ಇಸ್ 3:15, ವೆನ್ ದ ಟೈಮ್ ಇಸ್ 3:15 ಅಂದಾಗ 15 ಮಿನಿಟ್ಸ್ ಮೂವ್ ಆಗಿದೆಯೋ ಇಂಟು ಹಾಫ್ ಡಿಗ್ರಿ. ವಾಟ್ಸ್ ದ ಆನ್ಸರ್? 7.5 degrees ಆಯಿತು. ಎಷ್ಟು ಮೂವ್ ಆಗಿದೆ? 7.5 degrees. ದೇರ್ ಫೋರ್ ದ ಆನ್ಸರ್ ಈಸ್ 7.5 degrees.
7.5 degrees or 7.5 degrees. This is correct. ಅರ್ಥ ಆಗ್ತಾ ಇದೆಯಾ ಆಲ್ ಆಫ್ ಯು? ಎಸ್, ಓಕೆ, ಫೈನ್. ಶಾಲ್ ಐ ಆಸ್ಕ್ ಯು ಒನ್ ಮೋರ್ ಕ್ವಶನ್? ಇನ್ನೊಂದು ಕ್ವಶನ್ ಕೇಳಲಾ? ಈಗ ನಾವು ದ ಟೈಮ್ ಈಸ್ 7:40. ಎಷ್ಟು ಹೇಳಿ? 7:40. ನಾನು ಹೇಳಿದ ತಕ್ಷಣ ನೀವು ಒಂದು ಸರ್ಕಲ್ ಹಾಕಬೇಕು. ರಫ್ ಇದು ಬರ್ಕೊಂಡ್ರೆ ಆನ್ಸರ್ ಬಂದ್ಬಿಡುತ್ತೆ. ದ ಟೈಮ್ ಈಸ್ 7:40. got it? Yes, tell me what's the angle between the two needles, the acute angle between the two needles. 7:40. Yes, anybody? ಅಷ್ಟು ಕಷ್ಟ ಆಯ್ತೇನ್ರು? ಯಾರು ಹೇಳ್ತೀರಾ? 7:40. ನಾನು ಡಯಾಗ್ರಾಮ್ ಬರ್ದಿದ್ದೀನಿ, ಒಂದ್ಸರಿ ಒಂಚೂರು ಅಬ್ಸರ್ವ್ ಮಾಡಿ. 7 o'clock ಅಂದರೆ ಇಲ್ಲಿರುತ್ತೆ. 7:40 ಅಂತ ಹೇಳಿದ್ರೆ ಮಿನಿಟ್ ಆ್ಯಂಡ್ ಇಲ್ಲಿಗೆ ಬಂದಿರುತ್ತೆ. ಎಷ್ಟು? 40 minutes ಮೂವ್ ಆಗಿರುತ್ತೆ. 40 minutes ಅಂದರೆ ಅವರ್ ಆ್ಯಂಡ್ ಎಷ್ಟು ಮೂವ್ ಆಗುತ್ತೆ? 20 degrees ಮೂವ್ ಆಗುತ್ತೆ. ಹೌದಲ್ವೋ? ಈ ಆ್ಯಂಗಲ್ ಬಿಟ್ವೀನ್ 7 to 8 ಎಷ್ಟಿದೆಯೋ 30 degrees ಇತ್ತು. ಅದರಲ್ಲಿ 20 degrees ಆಲ್ರೆಡಿ ಮೂವ್ ಆಗಿದೆ. ದ ಆನ್ಸರ್ ಇಸ್ 10 degrees. ಹೌದಲ್ವಾ? ಎಸ್ ಆರ್ ನೋ? ಯು ಗಾಟ್ ಇಟ್? ಒಂದು ಇಂಟರ್ವಲ್ ಅಂದರೆ ಎಷ್ಟು? 30 degrees. ಅದರಲ್ಲಿ 20 degrees ಇದು ಮೂವ್ ಆಗಿದೆ. ನೀನು ಉಳ್ಕೊಂಡಿರೋದೆಷ್ಟು? 10 degrees. ಗಾಟ್ ಇಟ್? ಓಕೆ, ಇನ್ನೂ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ವೆನ್ ದ ಟೈಮ್ ಈಸ್ 7:30, ಅವರು ಪಿ ಎಮ್ ಆದರೂ ಕೊಡಲಿ, ಎ ಎಮ್ ಆದರೂ ಕೊಡಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆಯಿತಾ? ವೆನ್ ದ ಟೈಮ್ ಈಸ್ 7:30, ಯಾರು ಹೇಳ್ತೀರಾ ನೋಡೋಣ? 10 degree. ನೋ, ದಟ್ಸ್ ಪರ್ಫೆಕ್ಟ್ಲಿ ರಾಂಗ್. ನೀನು ಯಾಕೆ ರಾಂಗ್ ಹೇಳಿದೆ? 7:30. 7:30. ಯಾರು ಹೇಳ್ತೀರಾ? 10 degrees ಅಂತ ಅವನು ಹೇಳ್ದ. ದಟ್ ಈಸ್ ನಾಟ್ ಕರೆಕ್ಟ್. ಎಸ್, ಯಾರು ಹೇಳ್ತೀರಪ್ಪ? 15 degree. ಓಕೆ, ನಾನು 7 o'clock ಕರೆಕ್ಟಾಗಿ ಬರ್ದಿದ್ದೀನಿ. ಓಕೆ, 7:30 ಅಂದರೆ ನೋಡ್ರೋ ಇಲ್ಲಿ ಬಂತು. ಇದನ್ನೇ ನಾನು ಹೇಳಬೇಕೀಗ ನಿಮಗೆ. ಗಾಟ್ ಇಟ್? ಇದು ಮಿನಿಟ್ ಆ್ಯಂಡ್ ಕರೆಕ್ಟಾಗಿ 6ಕ್ಕೆ ಬಂದಿದೆ. ಅದು 6ಕ್ಕೆ ಬಂದರೆ ಅವರ್ ಆ್ಯಂಡ್ ಎಲ್ಲಿ ಹೋಗುತ್ತೋ? ದೂರ ಹೋಗುತ್ತೋ ಹತ್ತಿರ ಬರುತ್ತಾ? ಎಸ್, ಅವರ್ ಆ್ಯಂಡ್ ಎಲ್ಲಿ ಬರ್ತೇಳು? ಇಲ್ಲಿ ಬರುತ್ತೆ. ಗಾಟ್ ಇಟ್? ಅಬ್ಸರ್ವ್, ವೆನ್ ಮಿನಿಟ್ ಆ್ಯಂಡ್ ಕಮ್ಸ್ ಟು ಹಿಯರ್, 7 ಅಲ್ಲಿ ಇದ್ದಿದ್ದು 7, 8 ಮಧ್ಯಕ್ಕೆ ಹೊರಟೋಗುತ್ತೆ. ಹೌದಲ್ವಾ? ಅಂದರೆ 30 minutes ಇಂಟು ಹಾಫ್ ಡಿಗ್ರಿ ಅಂದರೆ 15 degrees ಮೂವ್ ಆಯಿತು. ಬಟ್ ಆ್ಯಕ್ಚುಲಿ ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ 6 and 7? 30 degrees. 30 degrees plus 15 degrees, the answer is 45 degrees. got it? ಅರ್ಥ ಆಯ್ತಾ? 7:30 ಅಂತ ಹೇಳಿದ ತಕ್ಷಣ ಆ ಅವರ್ ಆ್ಯಂಡು ಮಿನಿಟ್ ಆ್ಯಂಡ್ ಕಡೆ ಬರಲ್ಲ, ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ದಟ್ಸ್ ವೈ ನೀವು ಅದೇ ಕಲ್ತ್ಕೋಬೇಕಾಗಿರೋದು.
ಯಾವಾಗ ಆ್ಯಡ್ ಮಾಡಬೇಕು, ಯಾವಾಗ ಸಬ್ಟ್ರಾಕ್ಟ್ ಮಾಡಬೇಕು. ಗಾಟ್ ಇಟ್? ದಿಸ್ ದ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಲರ್ನ್. ಆವಾಗ ಏನಾಗುತ್ತೆ, ಇಟ್ಸ್ ವೆರಿ ಈಸಿ ಫಾರ್ ಯು ಟು ರೈಟ್ ಎನಿ ಎಕ್ಸಾಂಪಲ್. ಆಯಿತಾ? ಯಾವುದೇ ಟೈಮ್ ಕೊಟ್ಟಾಗ ವಿತೌಟ್ ಸೇಯಿಂಗ್ ಯು ಕ್ಯಾನ್ ರೈಟ್. ಸೊ ಪ್ರಾಕ್ಟೀಸ್ ಆಲ್ ದೀಸ್ ರಿಸಲ್ಟ್ಸ್. ಆಯಿತಾ? ನಾನು ನಿಮ್ಗೆ ಯಾವುದೂ ಹೋಮ್ವರ್ಕ್ ಕೊಟ್ಟಿರಲ್ಲ ಇವತ್ತು. ದಿಸ್ ಅ ಫಸ್ಟ್ ಕ್ಲಾಸ್ ಆಫ್ ಮೈನ್. ಬಟ್ ನಾನು ನೆಕ್ಸ್ಟ್ ಕ್ಲಾಸ್ ಬಂದಾಗ ನಾನು ಯಾರನ್ನ ಕೇಳಿದ್ರು ಹೇಳಬೇಕು, ವಾಟ್ಸ್ ದ ಆ್ಯಂಗಲ್ ಬಿಟ್ವೀನ್ ಮಿನಿಟ್ ಹ್ಯಾಂಡ್ ಆ್ಯಂಡ್ ಅವರ್ ಹ್ಯಾಂಡ್, ಅಥವಾ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ವೆನ್ ದ ಟೈಮ್ ಈಸ್ ಅಂತ ಹೇಳಿ ಕೇಳಿದ ತಕ್ಷಣ ಯು ಶುಡ್ ಟೆಲ್ ಮಿ ದ ಆನ್ಸರ್. ಫೈನ್. ಈಗ ಲಾಸ್ಟ್ ಕ್ವಶನ್ ಒಂದು ಕೇಳೋಣ. ಓಕೆ, ವೆನ್ ದ ಟೈಮ್ ಈಸ್ 8:55, when the time is 8:55, ಓಕೆ, ಯಾರು ಹೇಳ್ತೀರಾ? ಹೇಳಪ್ಪ. 110. 110 degrees. What's the name? ಕೀರ್ತನ. ಕೀರ್ತನ ಹೇಳ್ತಾ ಇದ್ದಾಳೆ 110 ಡಿಗ್ರಿ ಅಂತ. ಚೆಕ್ ಮಾಡಿ, ಕರೆಕ್ಟ್ ಇದ್ರೆ ಕೀರ್ತನಾಗೆ ಜೈ ಅನ್ನೋಣ. ಓಕೆ, ಬೇರೆ ಯಾವ್ದಾರ ಆನ್ಸರ್ ಇದೆಯಾ? ಏನಪ್ಪ ಟೈಮ್ ಕೊಟ್ಟಿರೋದು? 8:55. So 112.5 degree. Okay. $112.5. ನಿನ್ ಫುಲ್ ಹೆಸರು ಹೇಳ್ಬಿಡು. ಕುಶಾಲ್ ಹೇಳ್ತಾ ಇದ್ದಾನೆ 112.5 ಡಿಗ್ರಿ ಅಂತ. ನೋ ಪ್ರಾಬ್ಲಮ್. ಎನಿ ಅದರ್ ಆನ್ಸರ್ಸ್? ಬರೀ ಕೀರ್ತನ ಕುಶಾಲ್ ಇಬ್ರೇನ ಆನ್ಸರ್ ಬಾಯಿ ಬಿಟ್ಟು ಮಾತಾಡೋದು, ಇನ್ಯಾರು ಇಲ್ವಾ? ಎಸ್, ಎನಿ ಅದರ್ ಆನ್ಸರ್ಸ್? ಅಬ್ಸರ್ವ್, ವೆನ್ ದ ಟೈಮ್ ಇಸ್ 8 o'clock, ಕ್ಲಾಕ್ ಈ ತರ ಇರುತ್ತೆ. ಥಿಕ್ ಲೈನ್ 63.5. ಎಷ್ಟಪ್ಪ? 63.5. 63.5. ಯಾರು ಹೇಳಿದ್ದು? ಸಿದ್ದಿಕ್. ಹೆಸರು ಹೇಳು ಕರೆಕ್ಟಾಗಿ. ಹೆಸರು? ಸಿದ್ದಿಕ್. ಓಕೆ, ಕರೆಕ್ಟನ್ನು ಬರ್ದಿರೋದು. ಓಕೆ, ಅಬ್ಸರ್ವ್ ದಿಸ್. 8 o'clock ಅಂದರೆ ಥಿಕ್ ಲೈನಲ್ಲಿ ಬರ್ದಿದ್ದೀನಿ ನೋಡ್ರು. 8:55 ಅಂದರೆ ಮಿನಿಟ್ ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ಆಯಿತು, ಪೂರಾ ಬಂತು, ಇಲ್ಲಿ ಬಂದಿದೆ, ಹೌದಲ್ವಾ? 11ವರೆಗೂ ಬಂತು. ಅಟ್ ದ ಸೇಮ್ ಟೈಮ್ 55 minutes ಅಂತ ಹೇಳಿದ್ರೆ ಹಾಫ್ ಡಿಗ್ರಿ ಎಷ್ಟು? 55 into half ಎಷ್ಟು? ಎನಿಬಡಿ? 27.5 ಅನ್ನೋ? ಎಸ್ ಆರ್ ನೋ? ಕರೆಕ್ಟ್ ಅಲ್ವಾ? ಅಷ್ಟು ಅವರ್ ಆ್ಯಂಡ್ ಮೂವ್ ಆಗಿದೆ. ಯಾವ ಕಡೆಗೆ? ಟುವರ್ಡ್ಸ್ ಮಿನಿಟ್ ಆ್ಯಂಡ್. ಇವಾಗ ಇಲ್ಲಿಂದ ನಾನು ಕೌಂಟ್ ಮಾಡಿದ್ರೆ ಇಲ್ಲಿ ಎಷ್ಟು ಉಳ್ಕೊಂಡಿದೆ? ಇಲ್ಲಿ 9ಗೆ 2.5 degrees ಉಳ್ಕೊಂಡಿದೆ, ಹೌದೇನಪ್ಪ? 1 2 + 60, ದ ಆನ್ಸರ್ ಈಸ್ 62.5 degrees ಆಯಿತು. ಲೆಕ್ಕ ಹಾಕಿ. ಎಸ್ ಆರ್ ನೋ? ಒಂಚೂರು ಮಿಸ್ಟೇಕ್ ಮಾಡಿದ್ದಾನೆ ಸಿದ್ದಿಕ್, ಐ ಥಿಂಕ್. ಎಸ್ ಆರ್ ನೋ? ದ ಆನ್ಸರ್ ಈಸ್ 62.5 degrees ಬಂದಿದೆ ನೋಡಿ. ದ ಆ್ಯಂಗಲ್ ಬಿಟ್ವೀನ್ hour hand and minute hand when the time is 8:55. Got it? So ನನ್ನ ಲಾಜಿಕ್ ಏನಂದರೆ
ಯಾವುದಾದ್ರು ಟೈಮ್ ಕೊಡಲಿ ಅವರು. ಇವತ್ತು ನೀವೇನು ಮಾಡಬೇಕು, ವಾಲ್ ಕ್ಲಾಕ್ ಇದೆ ನೋಡಿ ಮನೆಯಲ್ಲಿ, ಅದನ್ನ ತೆಗೆದು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಫಸ್ಟ್ ಮೂವ್ ಮಾಡಿ, ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ 1 o'clock ಕರೆಕ್ಟ್ 2 ಮೂವ್ ಆಗ್ತಾ ಇದೆ ಅಂತ. ಹೌದಲ್ವಾ? ದೆನ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ದಿಸ್ ಇಸ್ ಎನಫ್ ಇನ್ ದಿಸ್ ಕ್ಲಾಸ್. ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ವಿ ವಿಲ್ ಕಂಟಿನ್ಯೂ ವಿತ್ the time angle between minute hand and hour hand. Fine, thank you.